ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಕಾರ್ಯಕ್ರಮಕ್ಕೆ ವೀಕ್ಷಿಸುತ್ತಿರುವ ಎಲ್ಲ ಆತ್ಮೀಯರನ್ನು ಸ್ವಾಗತ ಕೋರುತ್ತಾ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ದಿನ ಹೊಸ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಸಂಶಯಾತ್ಮಕ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಂಡು ಬಂದಿರುವಂಥ ಈ ಸಮಯದಲ್ಲಿ ಬೈಬಲನ್ನು ಓದುವಾಗ ಬರುವಂಥ ಅನೇಕ ಸಂದೇಹಗಳಿಗೆ ನಾವು ಪ್ರತಿ ವಾರ ಸರಿಯಾದ ಉತ್ತರವನ್ನು ದೇವಸೇವಕರ ಮೂಲಕವಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಈ ದಿನವೂ ಸಹ ದೇವಸೇವಕರನ್ನು ನಾವು ಆಹ್ವಾನಿಸುತ್ತಾ ಈ ಸಂಚಿಕೆಯಲ್ಲಿ ಅನೇಕ ಗೊಂದಲಗಳನ್ನು, ನಮಗಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ದೇವಸೇವಕರನ್ನು ನಾವು ಈ ವೇದಿಕೆಗೆ ಆಹ್ವಾನಿಸೋಣ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿ ಸಂಸ್ಥಾಪಕರು ಮತ್ತು ಅಧ್ಯಕ್ಷರೂ ಆಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಪಾಸ್ಟರ್ ಸಿ ರಾಮು ಅಣ್ಣನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸುತ್ತಾ ವಂದನೆಗಳನ್ನ. ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೊದಲನೇ ಕ್ವಶನ್ ಏನಂದರೆ, ಈಗ ನಾವು ಕೃಪೆಯ ಕಾಲದಲ್ಲಿದ್ದೇವಲ್ಲ, ಹಾಗಾಗಿ ಕ್ರೈಸ್ತರಾದ ನಾವು ಕೇವಲ ಹೊಸ ಒಡಂಬಡಿಕೆಯ ಮಾತ್ರನೇ ಪಾಲಿಸಬೇಕಾ ಅಥವಾ ಹಳೆ ಒಡಂಬಡಿಕೆಯನ್ನು ಕೂಡ ಪಾಲಿಸಬೇಕಾ? ಓಕೆ, ಹಳೆ ಒಡಂಬಡಿಕೆಗೆ ನಮಗೆ ಇನ್ನೂ ಅಗತ್ಯ ಇದೆಯಾ? ಇದಕ್ಕೆ ಸತ್ಯವೇದದ ಆಧಾರವಾಗಿ ವಾಕ್ಯಗಳನ್ನು ನಮಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊತೀನಿ. ಖಂಡಿತ ಒಳ್ಳೆಯ ಒಂದು ಪ್ರಶ್ನೆ. ಯಾಕೆಂದರೆ ಇದು ಬಹಳ ಮಂದಿಯಲ್ಲಿದೆ ಈ ಒಂದು ಪ್ರಶ್ನೆ ಇದೆಯಲ್ಲ, ಈ ಹಳೆ ಒಡಂಬಡಿಕೆಯನ್ನು ನಾವು ಪಾಲಿಸ್ಬೇಕಾ ಅಥವಾ ಹೊಸ ಒಡಂಬಡಿಕೆಯನ್ನು ಪಾಲಿಸ್ಬೇಕಾ? ಹೀಗೆ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಮಧ್ಯದಲ್ಲಿ ಈ ಒಂದು ಅನುಮಾನಗಳು, ಇಲ್ಲಾಂದರೆ ಪ್ರಶ್ನೆಗಳು ಇದೆ. ಖಂಡಿತ. ಮೊದಲನೇದಾಗಿ ತಂದೆಯಾದ ದೇವರಿಗೆ ನಾನು ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಎರಡನೇದಾಗಿ ಆತ್ಮೀಯರಾದ ಎಲ್ಲ ವೀಕ್ಷಕರು ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಹಾಗೂ ನಿಮಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಾಕ್ಯದ ಪ್ರಕಾರ ನೋಡುವಾಗ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಇವೆರಡರಲ್ಲಿ ಯಾವುದನ್ನು ಪಾಲಿಸಬೇಕು? ಹೌದೇ ಅಣ್ಣ ಕ್ವಶನ್. ಇವಾಗ ಹಳೆ ಒಡಂಬಡಿಕೆಯನ್ನು ಕುರಿತು ನಾವು ಯೋಚನೆ ಮಾಡುವಾಗ ಮೋಶೆ ಮೂಲಕ ಧರ್ಮಶಾಸ್ತ್ರ ಬರುತ್ತೆ. ಹೌದು. ಓಕೆ, ಯೇಸು ಕ್ರಿಸ್ತರ ಮೂಲಕ, ಅಪೋಸ್ತಲರ ಮೂಲಕ ಹೊಸ ಒಡಂಬಡಿಕೆಯನ್ನು ದೇವರು ಕೊಡುವಂಥದ್ದು ನೋಡ್ತೀವಿ. ಹೌದಣ್ಣ. ಇದರಲ್ಲಿ ಯಾವುದನ್ನು ನಾವು ಪಾಲಿಸ್ಬೇಕೆನ್ನುವಂಥದ್ದು ಪ್ರಶ್ನೆ. ಹೌದು ಅಣ್ಣ. ಹಳೆ ಒಡಂಬಡಿಕೆ ಪಾಲಿಸ್ಬೇಕಾ, ಹೊಸ ಒಡಂಬಡಿಕೆ ಪಾಲಿಸ್ಬೇಕಾ, ಇಲ್ಲ ಎರಡೂ ಪಾಲಿಸ್ಬೇಕಾ ಎನ್ನುವಂಥದ್ದು ಸಮಾಜದಲ್ಲಿ ಇರುವಂಥ ಒಂದು ಪ್ರಶ್ನೆ. ತುಂಬ ಜನಗಿದೆ ಪ್ರಶ್ನೆ. ಈ ಪ್ರಶ್ನೆ ಇದೆ ನಿಜ. ಹೌದಣ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ತಿಳ್ಕೊಳ್ಳೋಣ. ಓಕೆ ಅಣ್ಣ. ಮೊದಲನೇದಾಗಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ಓದಬೇಕು. ಖಂಡಿತವಾಗಿ ಓಕೆ, ಕ್ರೈಸ್ತರಾಗಿರ್ಬೋದು ಇಲ್ಲ ಅನ್ಯರು ಆಗಿರ್ಬೋದು, ದೇವರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ದೇವರು ನಮಗೆ ಗೊತ್ತಾಗಬೇಕಾದ್ರೆ, ದೇವರ ಮನಸ್ಸು ನಮಗೆ ಅರ್ಥ ಆಗಬೇಕಾದ್ರೆ ಹಳೆ ಒಡಂಬಡಿಕೆ ಇದೆಯಲ್ಲ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಓದಬೇಕು ನಾವು ಮೊದಲನೇದಾಗಿ. ಇವುಗಳಲ್ಲಿ ನಾವು ಯಾವುದನ್ನು ಪಾಲಿಸ್ಬೇಕು? ಓಕೆ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಒಂದು ವಚನಗಳಲ್ಲಿ ನಾವು ಯಾವುದನ್ನು ಪಾಲಿಸ್ಬೇಕು? ಅದೇ ಅಣ್ಣ ಮೇನು. ಮೊದಲನೇದಾಗಿ ಎಲ್ಲ ಓದಬೇಕು. ಓಕೆ, ಹಳೆ ಒಡಂಬಡಿಕೆ ಓದಬೇಕು, ಹೊಸ ಒಡಂಬಡಿಕೆ ಓದಬೇಕು. ಹೊಸ ಒಡಂಬಡಿಕೆ ನಮ್ಗೆ ಅರ್ಥ ಆಗಬೇಕಾದ್ರೆ ಖಂಡಿತವಾಗಿ ಹಳೆ ಒಡಂಬಡಿಕೆ ಗೊತ್ತಿರಬೇಕು. ಓಕೆ, ಇವಾಗ ಹಳೆ ಒಡಂಬಡಿಕೆ ಇಲ್ಲ ಅಂತ ತಿಳ್ಕೊಳ್ಳಿ. ಹಳೆ ಒಡಂಬಡಿಕೆನೇ ಇಲ್ಲ ನಮ್ಮ ಜೊತೆಯಲ್ಲಿ. ಓಕೆ, ಯೇಸು ಕ್ರಿಸ್ತರು ಬಂದ ಕಾಲದ ಮೇಲೆ ಹೊಸ ಒಡಂಬಡಿಕೆ ಬರುತ್ತಲ್ವ, ಹೊಸ ಒಡಂಬಡಿಕೆ ಮಾತ್ರ ನಮ್ಮ ಕೈಯಲ್ಲಿದೆ. ಹಳೆ ಒಡಂಬಡಿಕೆ ಇಲ್ಲ ಅಂದರೆ ದೇವರ ಜ್ಞಾನ ಅರ್ಥ ಆಗಲ್ಲ. ಹೌದು. ಓಕೆ, ಅರ್ಧ ಜ್ಞಾನ ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ, ಸಂಪೂರ್ಣವಾದಂಥ ಜ್ಞಾನ ಹೊಸ ಒಡಂಬಡಿಕೆಯಲ್ಲಿ ಸಿಗುತ್ತೆ. ಆದ್ದರಿಂದ ಹಳೆ ಒಡಂಬಡಿಕೆ ಓದಬೇಕು, ಹೊಸ ಒಡಂಬಡಿಕೆಯನ್ನು ಕೂಡ ನಾವು ಓದಬೇಕು. ಸರಿ, ಓದಬೇಕು. ಓಕೆ, ಇದರಲ್ಲಿ ಯಾವುದನ್ನು ಪಾಲಿಸ್ಬೇಕು ಅನ್ನೋದು ಮುಖ್ಯ. ಇವಾಗ ಮೋಶೆ ಮೂಲಕ ಧರ್ಮಶಾಸ್ತ್ರ ಕೊಡಲ್ಪಡತ್ತಲ್ವ, ಮೋಶೆ ಮೂಲಕ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರ ಅದು ಇಸ್ರಾಯೇಲರಿಗೆ ಕೊಡಲ್ಪಟ್ಟಿದ್ದು. ಓಕೆ, ಇಸ್ರಾಯೇಲರಿಗೆ ಕೊಡಲ್ಪಟ್ಟಿದ್ದು. ಬೇರೆಯವರು ಯಾರಾದರೂ ಪಾಲಿಸ್ಬೋದಾ ಅಂದರೆ ಪಾಲಿಸ್ಬೋದು, ತಪ್ಪೇನಿಲ್ಲ. ಓಕೆ, ಬೇರೆ ಯಾರಾದರೂ ಪಾಲಿಸ್ಬೋದು ಒಂದು ಕಾಲದಲ್ಲಿ. ಅಂದರೆ ಹೊಸ ಒಡಂಬಡಿಕೆ ಬರೋದಕ್ಕಿಂತ ಮುಂಚಿತವಾಗಿ ಅನ್ಯರು ಯಾರಾದರೂ ಇದ್ದರೂ ಕೂಡ ಇದನ್ನು ನಾವು ಕೂಡ ಪಾಲಿಸ್ತೀವಿ ಅಂದಾಗ ಇಸ್ರಾಯೇಲ್ಯರ ಬಳಿಯಲ್ಲಿ ಬಂದು ಅದನ್ನು ಪಾಲಿಸ್ಬೋದು. ಓಕೆ, ಅದು ಮತ್ತೊಂದು ವಿಷಯ. ಓಕೆ, ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಅದು
ವರ್ತಿಸುತ್ತೆ. ಓಕೆ. ಪ್ರತಿಯೊಬ್ಬರು ಕೂಡ ದೇವರ ಮಾತನ್ನು ತಿಳ್ಕೊಳ್ಬೋದು, ದೇವರ ಮಾತನ್ನು ಅರ್ಥ ಮಾಡಿಕೊಳ್ಬೋದು. ಅರ್ಥ ಮಾಡಿಕೊಂಡು ಭಯಭಕ್ತಿಯಿಂದ ನಾವು ನಡಿಬೋದು, ಯಾರೇ ಆಗಲಿ. ಓಕೆ. ಓಕೆ ಮ್ಯಾಮ್. ಪ್ರತ್ಯೇಕವಾಗಿ ಇಸ್ರಾಯೇಲರಿಗೆ ಈ ಹಳೆ ಒಡಂಬಡಿಕೆಯನ್ನು ಕೊಟ್ಟಿರ್ತಾರೆ. ಹೌದು. ಅದರಲ್ಲಿ ಇರುವಂಥ ಕೆಲವು ವಿಷಯಗಳು ಹೊಸ ಒಡಂಬಡಿಕೆಯಲ್ಲಿ ಕೂಡ ಇರುತ್ತೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆ ಮೂಲಕ ಕೊಡ್ತಾರೆ ನೋಡಿ, ಹೌದು, ದೇವರು ಕೊಟ್ಟಂಥ ಆಜ್ಞೆಗಳು. ಹೊಸ ಒಡಂಬಡಿಕೆಯಲ್ಲೂ ಕೂಡ ಕೆಲವು ಆಜ್ಞೆಗಳು ಇರುತ್ತೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಆಜ್ಞೆಗಳೇ ಹೊಸ ಒಡಂಬಡಿಕೆಯಲ್ಲಿ ಕೆಲವು ಇರುತ್ತೆ. ನಮ್ಗೆ ಅರ್ಥ ಆಗಬೇಕಾದ್ರೆ ಒಂದು ಮಾತನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮನಾದ ಎರಡನೆಯ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಸಾಕು ನೋಡಿಮ್ಮ, ಈ ಒಂದು ವಚನ ಇದೆ ನೋಡಿ, ಇದು ಹಳೆ ಒಡಂಬಡಿಕೆಯಲ್ಲಿ ಕೂಡ ಇದೆ. ಓಕೆ. ಯಾಜ್ಞೆ ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ, 5ನೇ ವಚನ, 6ನೇ ವಚನವನ್ನು ನೋಡೋಣ. ಇಸ್ರಾಯೇಲರೇ ಕೇಳಿರಿ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಪ್ರೀತಿಸಬೇಕು, ಪ್ರೀತಿಸಬೇಕು. ಅಂದರೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕು ಅಂತೆ. ಹಳೆ ಒಡಂಬಡಿಕೆಯಲ್ಲಿ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸು ಪ್ರಭು ಹೇಳಿದಾರ. ಖಂಡಿತ ಇದನ್ನು ಪಾಲಿಸ್ಬೇಕಾ ಬಿಡಬೇಕಾ? ಪಾಲಿಸಬೇಕು. ಪಾಲಿಸಬೇಕು. ಕೆಲವು ಪಾಲಿಸದಿರುವಂಥದ್ದು ಇರುತ್ತೆ. ಓಕೆ. ಅಂದರೆ ಕೆಲವು ಪಾಲಿಸುವಂಥದ್ದು ಇದೆ, ಕೆಲವು ಪಾಲಿಸಬೇಕಾದಂಥ ವಚನಗಳು ಇದೆ. ಇನ್ನು ಕೆಲವು ಇಸ್ರಾಯೇಲ್ರಿಗೆ ಪ್ರತ್ಯೇಕವಾಗಿ ಇಸ್ರಾಯೇಲ್ರೇ ಪಾಲಿಸ್ಬೇಕು ಅಂತ ಇರುತ್ತೆ. ಅದು ಒಂದು ಕಾಲದಲ್ಲಿ ಅವ್ರು ಕೊಟ್ಟಿದ್ದರು. ಅವರಿಗೆ ಕೊಟ್ಟಂಥ ಪ್ರತ್ಯೇಕವಾದಂಥ ಆಜ್ಞೆಗಳನ್ನು ರದ್ದು ಮಾಡ್ತಾರೆ. ರದ್ದು ಮಾಡಿರುವಂಥ ಆಜ್ಞೆಗಳು ಯಾವುವು ಅನ್ನೋದು ನಾವು ತಿಳ್ಕೊಳ್ಬೇಕು. ಸರಿ ಸರಿ. ರದ್ದು ಮಾಡಿರುವಂಥ ಆಜ್ಞೆಗಳು ಅಂದರೆ ಈ ಥರ ಕೆಲವು ಇರುತ್ತೆ. ಓಕೆ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಇಲ್ಲಿ ಬರೆಯಲ್ಪಟ್ಟಿದೆ. ಕ್ರಿಸ್ತ ಪೂರ್ವದಲ್ಲೇ ಮೋಶೆ ಮೂಲಕ ಕೊಟ್ಟಿದ್ದಾರೆ. ಮತ್ತು ಮೋಶೆ ಮೂಲಕ ಕೊಡಲ್ಪಟ್ಟಂಥ ಈ ವಾಕ್ಯ ಇರುವಾಗ ಇದನ್ನು ಪಾಲಿಸ್ಬೇಕಾ ಬೇಡವಾ? ಪಾಲಿಸಬೇಕು. ಪಾಲಿಸ್ಬೇಕು. ಯೇಸು ಕ್ರಿಸ್ತರು ಪಾಲಿಸಿದಾರ, ಪಾಲಿಸಿಲ್ವಾ? ಪಾಲಿಸಿದ್ದಾರೆ. ಅಂದರೆ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ಸೇವೆ ಮಾಡಿದ್ದಾರ, ಪ್ರೀತಿಸಿದಾರ ಇಲ್ವಾ ಅನ್ನೋದಕ್ಕೆ ಒಂದು ಮಾತನ್ನು ನೋಡೋಣ. ಸರಿ ಅಣ್ಣ. ಯೋಹಾನನು ಬರೆದ ಸುವಾರ್ತೆ, ಅಂದರೆ ಯೇಸು ಕ್ರಿಸ್ತರು ತಂದೆಯನ್ನು ಪ್ರೀತಿಸಿ ಅದರ ಪ್ರಕಾರ ನಡ್ಕೊಂಡಿದ್ದಾರೆ ಇಲ್ವಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 9ನೇ ವಚನ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 9ನೇ ವಚನ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನ ತಂದೆಯ ಆಜ್ಞೆಯನ್ನು ಕೈಗೊಂಡು ನಾನು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿದ್ದೀನಿ, ಆತನ ಪ್ರೀತಿಯಲ್ಲಿ ನಾನಿದ್ದೀನಿ. ಅಂದರೆ ಆತನ ಆಜ್ಞೆಗಳನ್ನು ಕೈಗೊಳ್ಳುವಂಥದ್ದು. ಓಕೆ. ಅಂದರೆ ಇವರು ಸಂಪೂರ್ಣವಾದಂಥ ಹೃದಯದಿಂದ ದೇವರನ್ನು ಪ್ರೀತಿಸಿದಾರಾ? ಹೌದು. ಅಥವಾ ಸ್ವಲ್ಪ ಪ್ರೀತಿಸಿದಾರಾ? ಸಂಪೂರ್ಣ. ಓಕೆನಾ? ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಅಂತ ಆಜ್ಞೆ ಹೇಳ್ತಾ ಇದ್ದಾರೆ. ಅಂದರೆ ಅದು ಒಂದು ಕಾಲದಲ್ಲಿ ಮೋಶೆಯ ಮೂಲಕ ಕೊಡಲ್ಪಟ್ಟಂಥ ಆಜ್ಞೆ. ಹೊಸ ಒಡಂಬಡಿಕೆಯಲ್ಲೂ ಕೂಡ ಆ ಆಜ್ಞೆ ಇರುತ್ತೆ. ಆದರೆ ಸಂಪೂರ್ಣವಾಗಿ ಯಾರು ಕೂಡ ಪ್ರೀತಿಸಿರಲ್ಲ. ಯೇಸು ಪ್ರಭು ಪ್ರೀತಿಸಿ ತೋರಿಸ್ತಾರೆ. ಇದು ನಾವು ಪಾಲಿಸ್ಬೇಕಾ ಬೇಡವಾ? ಪಾಲಿಸ್ಬೇಕು. ಖಂಡಿತವಾಗಿ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಆತ್ಮದಿಂದ ನಾವು ಪಾಲಿಸ್ಬೇಕು ತಾನೆ. ಹಳೆ ಒಡಂಬಡಿಕೆಯಲ್ಲಿ ಇದೆಯೇ ಅಲ್ವಾ? ಹೌದು. ಹಳೆಯ ಒಡಂಬಡಿಕೆಯಲ್ಲಿ ಇಂಥ ವಚನಗಳು ಅಲ್ಲೆಲ್ಲಿ ಇರುತ್ತೆ.
ಆದರೆ ಹಳೆ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಂಥ ಕೆಲವು ಆಜ್ಞೆಗಳನ್ನು ದೇವರು ರದ್ದು ಮಾಡ್ತಾರೆ. ಓ ರದ್ದು ಮಾಡಿರುವಂಥ ಆಜ್ಞೆಗಳನ್ನು ಯಾವುದಂತೇಳಿ ಕೆಲವು ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಕೆಲವರು ತುಂಬ ಜನ ಕನ್ಫ್ಯೂಸ್. ಹೌದು ಹಳೆ ಒಡಂಬಡಿಕೆ ಓದಬೇಕಾ ಬೇಡವಾ, ಅದು ಇಸ್ರಾಯೇಲರು ಕೊಟ್ಟಿದ್ದಾರಂತ ಓದೋಕ್ಕೆ ಹೋಗಲ್ಲ. ಹೌದು ಕೆಲವರು ಮುಟ್ಟಕ್ಕೆ ಹೋಗಲ್ಲ. ಹಳೆ ಒಡಂಬಡಿಕೆ ಓದೋದು ಹೋದರೆ ಹೊಸ ಒಡಂಬಡಿಕೆ ಅರ್ಥ ಆಗೋದೇ ಇಲ್ಲ. ಕರೆಕ್ಟ್. ಖಂಡಿತವಾಗಿ ಹಳೆ ಒಡಂಬಡಿಕೆ ಓದಲೇಬೇಕು, ಧ್ಯಾನಿಸಲೇಬೇಕು. ಕೆಲವು ವಿಷಯಗಳು ಅದರಲ್ಲಿ ನಾವು ಸ್ವೀಕರಿಸಬೇಕಾಗತ್ತೆ. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಅವ್ರು ಕೊಟ್ಟಿರುವಂಥದ್ದು ಅವ್ರಿಗೆ ಬೇರೆ. ಅದರಲ್ಲಿ ನಾವು ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಿ ನಾವು ಒಳಪಡಬೇಕು, ದೇವರಿಗೆ ಒಳಪಟ್ಟು ಬದುಕಬೇಕು ಅನ್ನುವಂಥದ್ದನ್ನು ಪ್ರತಿ ಕ್ರೈಸ್ತರು ಕಲಿಬೇಕಾಗತ್ತೆ. ಪ್ರತಿ ಕ್ರೈಸ್ತರು ಕಲಿತು ಅದರ ಪ್ರಕಾರ ನಡ್ಕೊಂಡಾಗ ಅದು ಅದ್ಭುತವಾದಂಥ ಒಂದು ಜೀವನ ಆಗುತ್ತೆ. ನೀವು ಆಲೋಚನೆ ಮಾಡಿಮ್ಮ, ಇವಾಗ ಧರ್ಮಶಾಸ್ತ್ರವನ್ನು ಹಳೆ ಒಡಂಬಡಿಕೆಯನ್ನು ಪಾಲಿಸ್ಬೇಕಾ ಬೇಡವಾ ಅನ್ನೋದು. ಕೆಲವು ವಿಷಯಗಳು ಇಂಥ ಇದೆಯಲ್ಲ, ಕೆಲವು ವಿಷಯಗಳು ಪಾಲಿಸ್ಬೇಕು. ಯಾವುದನ್ನು ಪಾಲಿಸಬಾರ್ದು ಅನ್ನೋದನ್ನು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಸರಿ ಅಣ್ಣ. ಇವಾಗ ಸುನ್ನತಿ ಅನ್ನೋಂಥದ್ದು ಕೇಳಿದೀವಲ್ವ ಹಳೆ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆ ಯಾರ ಮೂಲಕ ಪ್ರಾರಂಭವಾಗುತ್ತೆ? ಸುನ್ನತಿ ಎಂಬ ಕಾರ್ಯಕ್ರಮ ಸುನ್ನತಿಯ ಅಬ್ರಹಾಮನ ಮೂಲಕ ಅದು ಪ್ರಾರಂಭವಾಗುತ್ತೆ. ದೇವರು ಅಬ್ರಹಾಮನಿಗೆ ಆಜ್ಞೆ ಕೊಡ್ತಾರೆ, ಇದು ನಿನಗೂ ನಿನ್ನ ಸಂತತಿಯವರೆಗೂ ಶಾಶ್ವತವಾದ ಒಂದು ನಿಯಮ ಅಂತೇಳಿ ದೇವರು ಕೊಟ್ಟಂಥ ಒಡಂಬಡಿಕೆ ಅದು. ಅಬ್ರಹಾಮನಿಗೂ ಅಬ್ರಹಾಮನ ಮಕ್ಕಳಿಗೂ ಆಮೇಲೆ ಇಸ್ರಾಯೇಲ್ ಜನಾಂಗದವ್ರಿಗೆ ಎಲ್ಲರೂ ಕೂಡ ಅದು ಪದ್ಧತಿ ಬರುತ್ತೆ, ಈ ಒಂದು ಆಜ್ಞೆ. ಎಲ್ಲಿ ತನಕ? ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಬರೋ ತನಕ. ಹೊಸ ಒಡಂಬಡಿಕೆ ಅಂದರೆ ಯೇಸು ಕ್ರಿಸ್ತರು ಬಂದು ಸುವಾರ್ತೆ ಸಾರಿ, ಆಮೇಲೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಅವರು ಪುನರುತ್ಥಾನವನ್ನು ಹೊಂದಿ 40 ದಿನಗಳವರೆಗೆ ಇಸ್ರಾಯೇಲರ ಮಧ್ಯದಲ್ಲಿ ಅಂದರೆ ಅಪೊಸ್ತಲರ ಮಧ್ಯದಲ್ಲಿ ಕಾಣಿಸಿಕೊಂಡು ಆಮೇಲೆ ಪರಲೋಕಕ್ಕೆ ಹೊರಟೋಗ್ತಾರೆ. ಪರಲೋಕಕ್ಕೆ ಹೊರಟೋದ ಮೇಲೆ ಸಭೆ ಪ್ರಾರಂಭವಾಗುತ್ತೆ. ಸಭೆ ಪ್ರಾರಂಭವಾದ ಮೇಲೆ ಅವರ ಮಧ್ಯದಲ್ಲಿ ಸುನ್ನತಿ ಬದಲಾಗಿ ದೀಕ್ಷಾ ಸ್ಥಾನ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ. ಇವಾಗ ಸುನ್ನತಿ ಅವಶ್ಯಕತೆ ಇಲ್ಲ. ಒಂದು ಕಾಲದಲ್ಲಿ ಸುನ್ನತಿ ಇತ್ತು, ಇವಾಗ ಸುನ್ನತಿ ಅನ್ನೋದು ಏನಾಗಿದೆ? ರದ್ದಾಗಿದೆ. ಅದು ರದ್ದಾಗಿದೆ. ಅದೇ ಪ್ರಕಾರ ಸಬ್ಬತ್ತು ದಿನ ಅಂತೀವಿ. ಸಬ್ಬತ್ತು ದಿನ ಅಂತಂದರೆ ಶನಿವಾರ ಆಚರಣೆ ಮಾಡ್ತಾರೆ ಇಸ್ರಾಯೇಲ್ರು. ಸಬ್ಬತ್ತು ದಿನವನ್ನು ಆಚರಣೆ ಮಾಡದೆ ಹೋದರೆ, ಆ ದಿನದಲ್ಲಿ ಅಶ್ರದ್ಧೆಯಿಂದ ಏನಾದರೂ ಕೆಲಸ ಮಾಡಿದ್ರೆ ಅವರಿಗೆ ಮರಣದಂಡನೆ. ಅವ್ರಿಗೇನಾಗುತ್ತೆ ಗೊತ್ತಮ್ಮ? ಮರಣದಂಡನೆ. ಕನಿಕರವಿಲ್ಲದೆ ಇಸ್ರಾಯೇಲ್ಯರಲ್ಲಿ ಕಲ್ಲೆಸೆದು ಕೊಂದಾಗಬೇಕು ಅಂತ ಇರುತ್ತೆ. ಇವಾಗ ಈ ವಚನವನ್ನು ನಾವು ಪಾಲಿಸ್ಬೇಕಾ? ಖಂಡಿತ ಆಗೋದೇ ಇಲ್ಲ. ಒಂದು ವೇಳೆ ಈ ವಚನವನ್ನು ಅಪೊಸ್ತಲರು ಪಾಲಿಸಿದ್ರೆ ಯಾರಾದರೂ ಒಪ್ಕೊಳ್ತಾರ? ಈಗಿನ ಕಾಲದಲ್ಲಿ ದೇವರನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದಾರಾ? ಇಲ್ಲ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ ಅಣ್ಣ. ಯಾರು ಒಪ್ಕೊಳ್ತಾರೆ? ಯಾರೋ ಒಬ್ಬರು ಅಲ್ಲೊಬ್ಬರು ಇಲ್ಲೊಬ್ಬರು ಒಪ್ಕೊಳ್ಬೋದು. ಖಂಡಿತವಾಗಿ ಸಬ್ಬತ್ತು ದಿನದಲ್ಲಿ ಆಚರಣೆ ಮಾಡಲೇಬೇಕು. ಮಾಡದೆ ಹೋದರೆ ಅವರನ್ನು ಕಲ್ಲೆಸೆದು ಕೊಂದಾಗಬೇಕಂತ ಇರುತ್ತೆ. ನೇರವಾಗಿ ಮರಣದಂಡನೆ ಅಷ್ಟೇ. ಮರಣದಂಡನೆ. ಅವತ್ತು ಮತ್ತೆ ಏನಾದರೂ ಕೆಲಸ ಮಾಡಿದ್ರು ಕೂಡ. ಮತ್ತು ಇವತ್ತು ಕ್ರೈಸ್ತರೆಲ್ಲರೂ ಕೂಡ ಶನಿವಾರ ಕೆಲಸ ಮಾಡ್ತಾ ಇದ್ದಾರಲ್ಲ. ಹೌದು. ಮತ್ತು ಈ ಪ್ರಕಾರ ಈ ವಚನ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಈ ವಚನ ಪಾಲಿಸ್ತಾ ಇದ್ದಾರಾ ಅಥವಾ ಬಿಡ್ತಾ ಇದ್ದಾರೆ? ಏನಾಗಿದೆ ಇದು? ಬಿಟ್ಟಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಏನಾಗಿದೆ ಅಂದರೆ ರದ್ದಾಗಿದೆ. ಯೇಸು ಕ್ರಿಸ್ತರು ಬಂದು ಎಲ್ಲ ನೆರವೇರಿಸಿದ ಮೇಲೆ ಇದು ರದ್ದಾಗುತ್ತೆ. ಅದರಲ್ಲಿ ಒಂದು ಸುನ್ನತಿ ಕಾರ್ಯಕ್ರಮ, ಮತ್ತೊಂದು ಸಬ್ಬತ್ತು ದಿನ. ಹೊಸ ಒಡಂಬಡಿಕೆ ಬಂದ ಮೇಲೆ ಯಾವ ದಿನ ಆಚರಣೆ ಮಾಡಬೇಕು ನಾವು? ಯಾವ ದಿನ? ಪ್ರತಿನಿತ್ಯ ದೇವರನ್ನು ನಾವು ಧ್ಯಾನಿಸ್ಬೋದು. ಪ್ರತಿನಿತ್ಯ ದೇವರ ಧ್ಯಾನದಲ್ಲಿರಬೇಕು. ಪ್ರತಿನಿತ್ಯ ಆರಾಧನೆಯಲ್ಲಿ, ಪ್ರತಿನಿತ್ಯ ಕರ್ತನ ಭೋಜನದಲ್ಲಿ, ಪ್ರತಿನಿತ್ಯ ಸುವಾರ್ತೆ ಕೆಲಸದಲ್ಲಿ, ಪ್ರತಿನಿತ್ಯ ದೇವರನ್ನು ಘನಪಡಿಸುವಂಥ ಕೆಲಸದಲ್ಲಿ ನಾವು ಇರ್ಬೋದು. ಅದು ಹೊಸ ಒಡಂಬಡಿಕೆಯಲ್ಲಿ ಬಂದ ಮೇಲೆ. ಹಳೆ ಒಡಂಬಡಿಕೆಯಲ್ಲಿ ಈ ಥರ ವಾತಾವರಣ ಇಲ್ಲ. ಖಂಡಿತವಾಗಿ ಅವರು ಸಬ್ಬತ್ತು ದಿನವನ್ನು ಖಂಡಿತವಾಗಿ ಪಾಲಿಸಲೇಬೇಕು. ಪಾಲಿಸದೆ ಹೋದರೆ ಅವರಿಗೆ ಮರಣದಂಡನೆ ಆಗಬೇಕಂತಿರುತ್ತೆ. ಅಂಥ ಕಂಡೀಷನ್ ಇವಾಗಿದ್ದರೆ ಯಾರು ಬರ್ತಾರೆ? ದೊಡ್ಡ ನಮಸ್ಕಾರ ಅಂತಾರೆ. ಕಷ್ಟ. ಇದು ಏನು ಕಾಲ? ಇದು ಕೃಪೆ ಕಾಲ. ಕೃಪೆ ಕಾಲ ಅಂದಾಗ ದೇವರು ಕಾದುಕೊಂಡಿರ್ತಾರೆ. ಇದನ್ನು ತೆಗೆದಾಕಿದ್ದಾರೆ ಬೇಡ ಅಂತೇಳಿ. ಸುನ್ನತಿ ಎನ್ನುವಂಥ ಕಾರ್ಯಕ್ರಮ ತೆಗೆದಾಕಿದ್ದಾರೆ.
ಓಕೆ. ಅದೇ ಪ್ರಕಾರಮ್ಮ ಇನ್ನು ಕೆಲವು ಆಜ್ಞೆಗಳನ್ನು ಅವರು ತೆಗೆದಾಕ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ಪಾಪ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ಎಲ್ಲರೂ ಪಾಪ ಮಾಡಿದವರೆ, ಹೌದು, ಒಬ್ಬರು ಕೂಡ ಅಲ್ಲ, ಪ್ರತಿಯೊಬ್ಬರು ಪಾಪ ಮಾಡಿದವರು. ಖಂಡಿತ. ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು ಪ್ರತಿಯೊಬ್ಬರು ಕೂಡ ಪಾಪ ಮಾಡಿದವರೆ. ಹೌದು. ಪಾಪ ಮಾಡಿದಾಗ ಪಾಪಕ್ಕೆ ಪ್ರಾಯಶ್ಚಿತ್ತ ಏನಪ್ಪ ಅಂತ ನೋಡುವಾಗ ಅವರು ಬಲಿ ಕೊಡಬೇಕು. ಬಲಿ ಪದ್ಧತಿ. ಹಾಂ ಹಾಂ ಹಾಂ. ಏನೇನು ಬಲಿ ಕೊಡಬೇಕು? ಕುರಿಗಳಾಗಿರ್ಬೋದು, ಇಲ್ಲ ಓರಿಗಳಾಗಿರ್ಬೋದು. ಏನು ಕೊಡದ ಸ್ಥಿತಿಯಲ್ಲಿದ್ದೀವ, ಕನಿಷ್ಠ ಪಕ್ಷದಲ್ಲಿ ಪಾರಿವಾಳ ಆದರೂ ಬಲಿ ಕೊಡಬೇಕಾಗಿ. ಹೌದು. ಹೊಸ ಒಡಂಬಡಿಕೆಯಲ್ಲಿ ಬೇಕಾ? ಇಲ್ಲ. ಯೇಸು ಕ್ರಿಸ್ತರು ನಮಗೋಸ್ಕರ ಬಲಿಯಾಗಿದ್ದಾರೆ. ಪದೇ ಪದೇ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವ್ರಿಗಿತ್ತು. ಈ ಕಾಲದಲ್ಲಿ ಅಂದರೆ ಹೊಸ ಒಡಂಬಡಿಕೆ ಬಂದ ಮೇಲೆ ಈ ಬಲಿ ಕೊಡುವಂಥದ್ದು ಬೇಡ ಅಂತೇಳಿ ನಿಲ್ಲಿಸ್ತಾರೆ. ಅಂದರೆ ಕೆಲವು ಆಜ್ಞೆಗಳನ್ನು ದೇವರು ನಿಲ್ಲಿಸ್ತಾರೆ, ರದ್ದು ಮಾಡ್ತಾರೆ, ಬೇಡ ಅಂತಾರೆ. ಹೊಸ ಆಜ್ಞೆಗಳನ್ನು ಕೊಡ್ತಾರೆ. ಹೊಸ ಒಡಂಬಡಿಕೆ ಅಂದರೆ ಹೊಸ ಆಜ್ಞೆಗಳು ಅಂತ. ಹಳೆ ಒಡಂಬಡಿಕೆಯಲ್ಲಿ ಈ ಥರ ಇದೆ. ಕೆಲವು ಪಾಲಿಸುವಂಥ ವಚನಗಳು ಕೂಡ ಇರುತ್ತೆ. ಹೌದು. ಕೆಲವು ಪಾಲಿಸುವಂಥ ವಚನಗಳು ಇರುತ್ತೆ, ಕೆಲವು ಪಾಲಿಸದೇ ಇರುವಂಥ ವಚನಗಳು ಕೂಡ ಇರುತ್ತೆ, ರದ್ದಾದಂಥ ವಚನಗಳು ಕೂಡ ಇರುತ್ತೆ. ಓಕೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಓದಿದರೆ ಅರ್ಥ ಆಗುತ್ತೆ, ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಹೌದು. ಓದೋದಕ್ಕೆ ನಮ್ಮ ಕ್ರೈಸ್ತರಿಗೆ ತಾಳ್ಮೆ ಇದೆಯಾ? ಅದೇ ಇಲ್ಲ, ಬಹಳ ಕಡಿಮೆ. ಕಷ್ಟ. ಭಕ್ತರು, ನಿಜವಾದ ಭಕ್ತರು ಇರ್ತಾರಲ್ಲ, ಅವರು ಕಷ್ಟಪಡ್ತಾರೆ, ಓದ್ತಾರೆ, ಪ್ರಾರ್ಥನೆಯಲ್ಲಿ ಇರ್ತಾರೆ, ಅವರು ಒಳ್ಳೆಯವರು, ಇನ್ನೊಬ್ಬರಿಗೆ ಮಾದರಿ ತೋರಿಸೋರು. ಹೌದು. ನಾಮಕವಾಸ್ತೆ ಇದ್ದವರು ಇದ್ದಾರಲ್ಲ, ಮೇಲಕ್ಕೆ ಅಂಥವ್ರಿಗೆ ಅರ್ಥ ಆಗಲ್ಲ, ಸುಮ್ಮನೆ ಪ್ರಶ್ನೆ ಆಗ್ತಾ ಇರ್ತಾರೆ. ಓಕೆ. ತಿಳಿಯದೆ ಹೋಗಲೇ ತಿಳಿಸಿ ಹೇಳೋದಕ್ಕೆ ನಾವು ರೆಡಿ ಇದ್ದಾಗ ಅರ್ಥ ಮಾಡ್ಕೊಳ್ಳೋರು ಯಾರು ಇದ್ದಾರಪ್ಪ ಅಂತ ನೋಡುವಾಗ ಬಹಳ ಕಡಿಮೆ. ಈ ವಚನದ ಪ್ರಕಾರ ಏನಪ್ಪ ಅಂದರೆ ಇನ್ನೂ ಕೆಲವು ವಿಷಯಗಳು, ಈ ಕಾಣಿಕೆ ವಿಷಯ ಇದೆಯಲ್ಲಮ್ಮ, ಕಾಣಿಕೆ ವಿಷಯದಲ್ಲಿ, ಕಾಣಿಕೆ ವಿಷಯದಲ್ಲಿ ಕೂಡ ದಶಮ ಭಾಗ ಕೊಡಬೇಕಂತಿತ್ತು. ಹೌದು. ಇಸ್ರಾಯೇಲರಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಕೂಡ ದೇವ್ರಿಗೋಸ್ಕರ ದಶಮ ಭಾಗ ಕಾಣಿಕೆ ಕೊಡಬೇಕಂತಿರುತ್ತೆ, ಖಂಡಿತವಾಗಿ ತರಲೇಬೇಕು ಅಂತಿರುತ್ತೆ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ಕೊಡಬೇಕು, ಕಾಣಿಕೆ ಕೊಡುವಂಥದ್ದು ಖಂಡಿತ. ಎಷ್ಟು ಕೊಡಬೇಕು? ಅಷ್ಟು ಇಷ್ಟು ಅಂತ. ನಿನ್ನ ಹೃದಯದಲ್ಲಿ ಏನು ಅಂದ್ಕೊಂಡಿದ್ದೀಪ, ನೀನು ಎಷ್ಟು ಕೊಡಬೇಕು ಅಂದ್ಕೊಂಡಿದೀಯ ಕಾಣಿಕೆ, ನಿನಗೆ ಎಷ್ಟು ಕೈಲಾಗುತ್ತೆ, ನಿನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದೀಯ, ಸ್ವಲ್ಪ ಕೊಡಬೇಕು ಅಂದ್ಕೊಂಡಿದೀಯಾ, ಇಲ್ಲ ಬಹಳ ಕೊಡಬೇಕು ಅಂದ್ಕೊಂಡಿದ್ದೀರಾ, ನೀವೇನು ಅಂದ್ಕೊಂಡಿದ್ದೀರಾ ಅದರ ಪ್ರಕಾರ ಹೋಗಿ ದೇವರಿಗೆ ಕಾಣಿಕೆ ಕೊಡಿ. ಇಷ್ಟೇ ಅಂತ ಏನಿಲ್ಲ, ಕಂಡೀಷನ್ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಕಂಡೀಷನ್ ಖಂಡಿತವಾಗಿ ನೀನು 1000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 100 ರೂಪಾಯಿ ದೇವರ ಸೇವೆಗೋಸ್ಕರ ನೀನು ತಂದ ಒಪ್ಪಿಸ್ಬೇಕು ಅಂತ ಇರುತ್ತೆ. ಬೆಳೆ ಬೆಳೆದಾಗ ನಿಮ್ಮ ಹೊಲದಲ್ಲಿ ಎಷ್ಟು ಬೆಳೆ ಬೆಳೆದಿರುತ್ತೋ ಅದರಲ್ಲಿ ದಶಮ ಭಾಗ ಬೆಳೆ ದೇವರ ಆಲಯದಲ್ಲಿ ತಂದು ಒಪ್ಪಿಸ್ಬೇಕು. ವ್ಯಾಪಾರದಲ್ಲಿ ಎಷ್ಟು ಲಾಭ ಬಂದಿರುತ್ತೆ ಅದರಲ್ಲಿ ದಶಮ ಭಾಗ ತಂದು ಒಪ್ಪಿಸ್ಬೇಕಂತಿರುತ್ತೆ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಬಂದ ಮೇಲೆ ಇಷ್ಟೇ ಕೊಡಬೇಕು ಎಂಬಂಥ ಆಜ್ಞೆ ಕೊಟ್ಟಿಲ್ಲ, ಇಷ್ಟೇ ಕೊಡಬೇಕಂತಿಲ್ಲ. ಬೇಕಾದ್ರೆ ಒಂದು ಮಾತನ್ನು ನೋಡೋಣ. ಸರಿ. ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನ ಅನಿಸುತ್ತೆ. ಆದರೆ ಸ್ವಲ್ಪವಾಗಿ ಬಿತ್ತುವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಸಾಕು. ಇಲ್ಲಿ ಸಂತೋಷವಾಗಿ, ದುಃಖದಿಂದ ಬಲಾತ್ಕಾರದಿಂದ ಕೊಡುವಂಥ ಅವಶ್ಯಕತೆ ಇಲ್ಲ. ಮನಸ್ಫೂರ್ತಿಯಿಂದ ಕೊಡಿ. ನೀವು ಎಷ್ಟು ಕೊಡಬೇಕು ಅಂದ್ಕೊಂಡಿದ್ದೀರಾ ದೇವ್ರ ಸೇವೆ ನಿಮಿತ್ತವಾಗಿ, ಮೊಟ್ಟ ಮೊದಲು ನಿಮ್ಮ ಮನಸ್ಸಿನಲ್ಲಿ ನೀವು ಅಂದುಕೊಳ್ಳಿ, ನಾನು ನನ್ನ ತಂದೆಯಾದ ದೇವ್ರಿಗೋಸ್ಕರ ಸೇವೆಗೋಸ್ಕರ ನಾನು ಇಷ್ಟು ಕೊಡಬೇಕು ಅಂತೇಳಿ ನಾನು ನನ್ನ ಮನಸ್ಸಿನಲ್ಲಿ ಈ ಥರ ಹುಟ್ಟಿದೆ, ನಾನು ಕೊಡಲೇಬೇಕು, ಬಹಳ ಕೊಟ್ಟರೆ ನನಗೆ ಬಹಳ ಪ್ರತಿಫಲ ಸಿಗುತ್ತೆ ಅಂತ ಹೇಳಿದಾರಲ್ವ, ಅದಕ್ಕೆ ನಾನು ಬಹಳ ಕೊಡ್ತೀನಿ, ನನ್ನ ಕೈಲಿ ಇಷ್ಟೇ ಆಗುತ್ತೆ ಇಷ್ಟೇ ಕೊಡ್ತೀನಿ. ಇಲ್ಲ ನಮ್ಮ ಬೋಧಕರು ಹೇಳಿದ್ದಾರೆ ಅದಕ್ಕೆ ನಾನು ಈ ಥರ ಕೊಡ್ತೀನಿ ಅಂತಂದರೆ ಅದು ದೇವರು ಒಪ್ಪಲ್ಲ. ಅಂದರೆ ದೇವರಿಗೆ ಒಳಪಟ್ಟು ದೇವರನ್ನು ಪ್ರೀತಿಸಿ ನಾವು ಕೊಡಬೇಕು. ಅಂದರೆ ಇದು ಬಲವಂತದಿಂದ ಯಾರೂ ಕೊಡಬಾರ್ದು. ಬಲವಂತದಿಂದ ಕೊಟ್ಟಾಗ ಅದು ದೇವರ ಸನ್ನಿಧಿಗೆ ಮುಟ್ಟಲ್ಲ.
ದೇವರು ಮೆಚ್ಚಲ್ಲ. ಓಕೆ. ಯಾರಾದರೂ ಬಲವಂತ ಮಾಡಿದ್ದಾರೆ, ನೀವು ಇಷ್ಟು ಕೊಟ್ಟರೆ ನಿಮಗೆ ಆಶೀರ್ವಾದ ಬಂದಿದೆ, ನೀವು ಇಷ್ಟು ಕೊಟ್ಟರೆ ನಿಮಗೆ ಆಶೀರ್ವಾದ ಬರುತ್ತೆ ಅಂತೇಳಿ ಬೋಧಕರು ಅಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ. ಅವ್ರ ಮಾತನ್ನು ಕೇಳಿ ಇವರು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇವರು ದೇವರಿಗೆ ಒಳಪಟ್ಟಿದ್ದಾರಾ, ಇವ್ರಿಗೆ ಭಯಪಟ್ಟಿದ್ದಾರಾ? ಭಯಪಟ್ಟು. ಇವರ ಮಾತಿಗೆ ಭಯಪಟ್ಟಿದ್ದಾರೆ. ಹೌದು. ನಮ್ಮ ತಂದೆ ಅಂತೇಳಿ ಆ ತಂದೆಗೆ ಒಳಪಟ್ಟು ಆ ತಂದೆ ಕೆಲಸ ಅಭಿವೃದ್ಧಿ ಆಗಬೇಕು. ಕೆಲಸ ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹರಡಬೇಕು ಅಂತೇಳಿ ಮನಸ್ಸಿನಲ್ಲಿ ಹುಟ್ಟಿದಾಗ ಆ ಮನಸ್ಸಿನಲ್ಲಿ ಏನು ಹುಟ್ಟುತ್ತೋ ಅದರ ಪ್ರಕಾರ ನಾನು ಏನೂ ಮಾಡಬೇಕು, ಸುವಾರ್ತೆ ಮಾಡಬೇಕು, ಎಲ್ಲೂ ಹೋಗಬೇಕು, ಇಲ್ಲಾಂದರೆ ಸುವಾರ್ತೆ ಮಾಡೋರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಮನಸ್ಫೂರ್ತಿಯಿಂದ ಕೊಟ್ಟಾಗ ಅಂಥವರನ್ನು ದೇವರು ಇಷ್ಟಪಡ್ತಾರೆ. ಯಾರೋ ಒತ್ತಾಯ ಮಾಡಿದ್ದಾರೆ ಅಂದಾಗ ಅದು ಕೊಟ್ಟರೆ ಅದು ಇವ್ರಿಗೆ ಸಲ್ಲುತ್ತೆ ವಿನಃ ದೇವ್ರಿಗೆ ಸಲ್ಲಲ್ಲ. ಅಂದರೆ ಸುನ್ನತಿ ಎನ್ನುವಂಥದ್ದು ದೇವರು ರದ್ದು ಮಾಡಿದ್ದಾರೆ. ಎರಡನೇದಾಗಿ ಸಬ್ಬತ್ತು ದಿನ ಎನ್ನುವಂಥದ್ದು ಇದು ಕೂಡ ರದ್ದು ಮಾಡಿದ್ದಾರೆ. ಮೂರನೇದಾಗಿ ಕಾಣಿಕೆ ವಿಷಯದಲ್ಲಿ ಕೂಡ ಕಾಣಿಕೆ ಹಳೆ ಒಡಂಬಡಿಕೆಯಲ್ಲಿ ದಶಮ ಭಾಗ ಕೊಡಬೇಕಂತ ಹೇಳ್ತಾರಲ್ಲ, ಅದನ್ನು ಕೂಡ ರದ್ದು ಮಾಡಿದ್ದಾರೆ. ಇನ್ನು ಕೆಲವು ವಿಷಯಗಳೇನಪ್ಪ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕೆಲವು ವಿಷಯಗಳಿರುತ್ತೆ. ಕೆಲವು ವಿಷಯಗಳು ಒಂದು ಸಾರಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನವನ್ನು ನೋಡಿ. 5:43. ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಸಾಕು ನೋಡಿ, ಹಳೆ ಒಡಂಬಡಿಕೆಯಲ್ಲಿ ನಿನ್ನ ನೆರೆಯವರನ್ನು ಪ್ರೀತಿಸಿರಿ, ನಿಮ್ಮ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹಳೆ ಒಡಂಬಡಿಕೆಯಲ್ಲಿ ಖಂಡಿತವಾಗಿ ತಮ್ಮ ಸಹೋದರನ್ನು ಪ್ರೀತಿಸಬೇಕು. ವೈರಿಗಳಿದ್ದರೆ ಅವ್ರನ್ನ ಬಿಡಬೇಕು, ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ನಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರನ್ನು ಹಾಗೆ ಮಾಡ್ಬೋದು. ಹೊಸ ಒಡಂಬಡಿಕೆ ಬಂದ ಮೇಲೆ ಯಾರನ್ನು ಕೂಡ ನಾವು ಹಾಗೆ ಮಾಡೋಂಗಿಲ್ಲ, ದ್ವೇಷ ಮಾಡೋಂಗಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ತಮ್ಮ ಸಂಬಂಧಿಕರಿದ್ದಾರಲ್ಲ ಅವರೊಟ್ಟಿಗೆ ಚೆನ್ನಾಗಿದ್ದರೆ ಸಾಕು. ಹೊರಗಡೆ ಒಂದು ವೇಳೆ ಯಾರಾದರೂ ವೈರಿಗಳಿದ್ದರೆ ಅವ್ರನ್ನ ದ್ವೇಷ ಮಾಡ್ಬೋದು. ಒಂದು ವೇಳೆ ಯಾರಾದರೂ ಹೊಡೆದ್ರೆ ಮತ್ತೆ ಇವರು ತಿರುಗಿ ಹೊಡಿಬೋದು, ಆದರೆ ಹೊಸ ಒಡಂಬಡಿಕೆಯಲ್ಲಿ ಆ ಆಜ್ಞೆಯನ್ನು ತೆಗೆದುಹಾಕಿದ್ದಾರೆ. ಅಂದರೆ ಇಲ್ಲಿ ದೇವರು ಪ್ರೀತಿಯನ್ನು ಇಲ್ಲಿ ತೋರಿಸ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಕೃಪೆ ಕಾಣಿಸುತ್ತೆ, ದೇವರ ಪ್ರೀತಿ ಕಾಣುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಪ್ರೀತಿನೂ ಇದೆ, ಇಲ್ಲಂತಲ್ಲ. ಆದರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ ಇದು ಪ್ರತ್ಯೇಕವಾದಂಥ ಒಂದು ಆಜ್ಞೆಗಳು ಕೊಟ್ಟಿರ್ತಾರೆ. ಇದು ಎಲ್ಲರಿಗೂ ವರ್ತಿಸಲ್ಲ. ಇನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಏನಪ್ಪ ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡ 11ನೇ ಅಧ್ಯಾಯ 13ನೇ ವಚನ ತಿನ್ನೋ ವಿಷಯದಲ್ಲಿ ಕೂಡ ಹೇಳ್ತಾರೆ. ತಿನ್ನುವಂಥ ವಿಷಯದಲ್ಲಿ, ಆಮೇಲೆ ವಸ್ತ್ರಗಳನ್ನು ಧರಿಸ್ಕೊಳ್ಳುವಂಥ ವಿಷಯದಲ್ಲಿ ತುಂಬ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಅವರು ತುಂಬ ದೇವರು ಆಜ್ಞೆಗಳನ್ನು ಬಹಳ ಕೊಟ್ಟಿದ್ದಾರೆ. ಅದರಲ್ಲಿ ಇದೊಂದು ಕೂಡ ನೋಡೋಣ. ಯಾಜಕ ಕಾಂಡ 11ನೇ ಅಧ್ಯಾಯ 13ನೇ ವಚನದಿಂದ 23ನೇ ವಚನದವರೆಗೆ ಓದಿಮ. ಪಕ್ಷಿಗಳಲ್ಲಿ ಇವುಗಳು ನಿಮಗೆ ನಿಷಿದ್ಧವಾದವು, ಇವುಗಳ ಮಾಂಸವನ್ನು ತಿನ್ನಬಾರದು, ಇವು ಹೇಯವಾಗಿರಬೇಕು. ಯಾವುದೆಂದರೆ ಗರುಡ, ಬೆಟ್ಟದ ಹದ್ದು, ಕ್ರೌಂಚ, ಹದ್ದು, ಸಕಲ ವಿಧವಾದ ಗಿಡಗ, ಸಕಲ ವಿಧವಾದ ಕಾಗೆ, ಉಷ್ಟ್ರಪಕ್ಷಿ, ಉಲುಕ, ಕಡಲ್ಗಕ್ಕಿ, ಸಕಲ ವಿಧವಾದ ಡೇಗೆ, ಗೂಬೆ, ಹೆಗ್ಗೂಬೆ, ಕರೇಟು, ಚೀಲಮೂಗಿ, ರಣಹದ್ದು, ನೀರುಕಾಗಿ, ಕೊಕ್ಕರೆ, ಸಕಲ ವಿಧವಾದ ಬಕ, ಹೆಡೆಹಕ್ಕಿ, ಕಣ್ಣಕಪಡಿ, ರೆಕ್ಕೆಯುಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಕ್ರಿಮಿಕೀಟಗಳೆಲ್ಲವೂ ನಿಮಗೆ ಹೇಯವಾಗಿರಬೇಕು. ಆದರೆ ಕಾಲುಳ್ಳ ಯಾವ ಕ್ರಿಮಿಕೀಟಗಳಿಗೆ ನೆಲದ ಮೇಲೆ ಹಾರುವುದಕ್ಕೋಸ್ಕರ ಮುದುರಿಕೊಂಡಿರುವ ತೊಡೆಗಳು ಇರುತ್ತವೋ ಅವುಗಳನ್ನು ನೀವು ತಿನ್ನಬಹುದು. ಸಕಲ ವಿಧವಾದ ಮಿಡತೆಗಳನ್ನು, ಬೋಳ ಮಿಡತೆಗಳನ್ನು, ಜಿಟ್ಟಿ ಮಿಡತೆಗಳನ್ನು, ಸಣ್ಣ ಮಿಡತೆಗಳನ್ನು, ಇವುಗಳನ್ನೆಲ್ಲ ತಿನ್ನಬಹುದು. ರೆಕ್ಕೆ ಉಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಸಕಲ ವಿಧವಾದ ಕ್ರಿಮಿಕೀಟಗಳು ನಿಮಗೆ ನಿಷಿದ್ಧವು. ಕೆಲವು ತಿನ್ನಬೇಕು, ಕೆಲವು ತಿನ್ನಬಾರದು ಎಂಬುವಂಥ ಆಜ್ಞೆ ಇರುತ್ತೆ. ಕೆಲವು ತಿನ್ಬೋದು, ಕೆಲವು ತಿನ್ನಬಾರ್ದು ಎನ್ನುವಂಥದ್ದು ಆಜ್ಞೆ ಇರುತ್ತೆ. ಓಕೆ,
ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾಗಿರುವಂಥ ಪೇತ್ರನಿಗೆ ದರ್ಶನ ಕೊಡ್ತಾರೆ ದೇವರು. ದರ್ಶನ ಕೊಟ್ಟು ಏನು ಹೇಳ್ತಾರೆ ನೋಡಿ ಒಂದು ಸಾರಿ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 9ನೇ ವಚನದಿಂದ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 9ನೇ ವಚನದಿಂದ. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು. ಆಗ ಪೇತ್ರನೇ, ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಒಲೆ ಪದಾರ್ಥಗಳನ್ನಾಗಲಿ ಅಶುದ್ಧ ಪದಾರ್ಥಗಳನ್ನಾಗಲಿ ತಿಂದವನಲ್ಲ ಅಂದನು. ದೇವರು ಶುದ್ಧ ಮಾಡಿದ್ದನ್ನು ನೀನು ಒಲೆ ಎನ್ನಬೇಡವೆಂದು ತಿರುಗಿ 2ನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಹೀಗೆ 3 ಸಾರಿ ಆಯಿತು. ಆದ ಕೂಡಲೇ ಆ ವಸ್ತುವು ಆಕಾಶದೊಳಗೆ ಸೇರಿಕೊಂಡಿತು. ಅಂದರೆ ಆಕಾಶದ ಮೇಲೆ ಹರಿದಾಡುವ ಪಕ್ಷಿಗಳನ್ನಾಗಿರ್ಬೋದು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳಾಗಿರ್ ಎಲ್ಲ ವಿಧವಾದಂಥ ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಏನೇನು ಕಾಣ್ತಾ ಇದ್ದೀವಿ, ಹುಳಗಳು, ಇವೆಲ್ಲ ಕೂಡ ಒಂದು ಜೋಳಿಗೆಯಲ್ಲಿ ಒಂದು ದೊಡ್ಡ ಒಂದು ದರ್ಶನ ಬಂದಿದೆ. ಆ ದರ್ಶನದಲ್ಲಿ ಕಾಣ್ತಾ ಇದೆ, ಇವುಗಳನ್ನು ನೀನು ಕೊಂದು ತಿಂದುಬಿಡು ಅಂತ. ಅದಕ್ಕಿಂತ ಮುಂಚೆ ಆಜ್ಞೆ ಬಂದಿರುತ್ತಲ್ಲ, ಹೌದು, ತಿನ್ನಬಾರ್ದು. ಅದಕ್ಕಿಂತ ಮುಂಚೆ ಧರ್ಮಶಾಸ್ತ್ರದಲ್ಲಿ ಆಜ್ಞೆ ಇರುತ್ತೆ, ಏನು ಕೆಲವನ್ನು ತಿನ್ನಬಾರ್ದು, ಕೆಲವು ಇಂತಿಂಥ ಹುಳಗಳು, ಇಂತಿಂಥ ಪಕ್ಷಿಗಳನ್ನು ತಿನ್ನಬಾರದು ಎಂಬುವ ಆಜ್ಞೆ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಏನಂತ ಹೇಳ್ತಾರೆ, ತಿಂದುಬಿಡಿ, ಎಲ್ಲ ನೀನು ತಿಂದುಬಿಡಿ, ನಿನ್ಗೆ ಏನೇನು ಬೇಕೋ ನೀನು ಕೊಯ್ದು ತಿಂದುಬಿಡು ಅಂತ ಹೇಳ್ತಾರೆ. ಓಕೆ. ಹಳೆ ಒಡಂಬಡಿಕೆಯಲ್ಲಿ ತಿನ್ನಬಾರದು ಅಂತ ಹೇಳ್ತಾರೆ, ಅದು ಆಜ್ಞೆ. ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆ. ಹೊಸ ಒಡಂಬಡಿಕೆಯಲ್ಲಿ ಇದೇನಿದು, ಇದು ಆಜ್ಞೆನೇ, ಇದೂ ಆಜ್ಞೆ. ಅಂದರೆ ಇದೇನಪ್ಪ ಅಂದರೆ ದರ್ಶನ ಬಂದಿರುತ್ತೆ. ದರ್ಶನ ಬಂದಾಗ ನೀನು ತಿನ್ನಬಹುದು, ನಿನಗೇನು ಬೇಕೋ ಅದನ್ನು ತಿನ್ಬೋದು ಅಂತ ಹೇಳ್ತಾರೆ. ಓಕೆ ಓಕೆ ಮ್ಯಾಮ್. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆ ಇದೆ, ಹೊಸ ಒಡಂಬಡಿಕೆಯಲ್ಲಿ ಇದಿದೆ. ಈ ಆಜ್ಞೆ ಇದೆ. ಇವೆರಡರಲ್ಲಿ ಯಾವುದನ್ನು ಪಾಲಿಸಬೇಕು? ಈಗ ನಾವು ಹೊಸ ಒಡಂಬಡಿಕೆಯ ಕಾಲದಲ್ಲಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಇರುವುದರಿಂದ ನಾವು ಏನು ಮಾಡಬೇಕು, ಎಲ್ಲ ಏನು ಬೇಕೋ ಎಲ್ಲ ತಿಂದ್ಬಿಡ್ಬೇಕು. ಅದರಲ್ಲಿ ತಿನ್ನೋದ್ರಲ್ಲಿ ಬರೋದೇನಿಲ್ಲ, ಹೋಗೋದೇನಿಲ್ಲ. ಹೊಲೆ ಅನ್ನೋದು ಯಾವುದು, ತಿನ್ನೋದ್ರಲ್ಲಿ ಏನಿದೆ ನೋಡಿ ಮ್ಯಾಮ್, ಮಟನ್ ಆಗಿರ್ಬೋದು, ಇಲ್ಲ ಚಿಕನ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಏನು ತಿನ್ಬೇಕನ್ನಿಸುತ್ತೋ ಎಲ್ಲ ತಿಂದ್ಬಿಡಿ ಅಂತ ಹೇಳ್ತಾರೆ. ಇವೆಲ್ಲ ನಾನೇ ಉಂಟು ಮಾಡಿದ್ದೀನಿ. ಓಕೆ. ಪೇತ್ರನಂತಾನೆ, ಇಲ್ಲ ಪ್ರಭುವೇ, ನಾನು ಇಂಥ ಅಶುದ್ಧವಾದದ್ದು ನನ್ನ ಬಾಯಲ್ಲಿ ಹಾಕ್ಕೊಂಡಿಲ್ಲ, ಇದು ಅಶುದ್ಧವಾದದ್ದು ಅಂತ. ಅಶುದ್ಧವಾದದ್ದು ಅಂದಾಗ ದೇವ್ರು ಹೇಳಿರುವಂಥ ಮಾತೇನು? ಅಲ್ಲಪ್ಪ, ನಾನು ಉಂಟು ಮಾಡಿದ್ದೀನಿ, ಅದು ಶುದ್ಧವಾದದ್ದು ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಶುದ್ಧವಾದದ್ದು ಅಂತ ನಾನು ಹೇಳ್ತಾ ಇದ್ದೀನಲ್ಲ ಅಂತೇಳಿ ಪ್ರಭು ಹೇಳಿದ್ದಾರೆ ಇಲ್ವಾ? ದರ್ಶನ ಹೇಳಿದ್ದಾರೆ. ಹಾಂ, ಇದ್ರ ಪ್ರಕಾರ ಏನರ್ಥ ಆಗುತ್ತೆ? ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಅದು ವಚನ ಇದೆ, ಹೊಸ ಒಡಂಬಡಿಕೆಯಲ್ಲಿ ಇದೆ, ಎರಡೂ ಇದೆ. ಯಾವುದನ್ನು ಪಾಲಿಸ್ಬೇಕು ಇವಾಗ? ಇದೇ ಜನಗಳಿಗೆ ಗೊಂದಲ ಆಗ್ತಾ ಇರೋದು ಇದೇ ಮಾತುಗಳಿಂದ. ಇವಾಗ ಏನಪ್ಪ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಇದು ಕೊಟ್ಟಿದ್ದಾರಲ್ಲ, ಇದ್ರ ಪ್ರಕಾರ ನಾವು ಏನಾದರೂ ತಿನ್ಬೋದು. ಹಳೆ ಒಡಂಬಡಿಕೆಯಲ್ಲಿ ಇಂಥದ್ದು ತಿನ್ನಬಾರ್ದು ಅಂತೇಳಿ ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವ್ರಿಗೆ ಹೇಳಿತ್ತು. ಅದು ನಮ್ಗೆ ವರ್ತಿಸಲ್ಲ. ಕೆಲವು ಆಜ್ಞೆಗಳಿದೆಯಲ್ಲ, ಕೆಲವು ಆಜ್ಞೆಗಳು ನಮಗೆ ವರ್ತಿಸಲ್ಲ. ಸುನ್ನತಿ ನಮ್ಗೆ ವರ್ತಿಸುತ್ತಾ? ಇಲ್ಲ. ನಮ್ಗೇನು ಮಾಡಬೇಕು, ನಮಗೇನು ವರ್ತಿಸುತ್ತೆ ಈಗಿನ ಕಾಲದಲ್ಲಿ? ದೀಕ್ಷಾ ಸ್ನಾನ, ಏನ್ಮ ದಶಮ ಭಾಗ ಕಾಣಿಕೆ ಅವ್ರಿಗೆ ಹೇಳಿತ್ತು. ನಮ್ಗೆ ವರ್ತಿಸುತ್ತೆ. ನಾವು ಎಷ್ಟಾದರೂ ಕೊಡ್ಬೋದು, ಸ್ವಲ್ಪ ಕೊಡ್ಬೋದು, ಬಹಳ ಕೊಡ್ಬೋದು, ನಮ್ಮ ಪ್ರಾಣವನ್ನೇ ದೇವ್ರಿಗೋಸ್ಕರ ಅರ್ಪಣೆ ಮಾಡ್ಬೋದು. ಅವರಿಗೆ ದಶಮ ಭಾಗ ಖಂಡಿತವಾದಂಥ ಆಜ್ಞೆ. ಹೌದು. ಓಕೆ. ಸಬ್ಬತ್ ದಿನ ನೀವು ಖಂಡಿತವಾಗಿ ಶನಿವಾರ ಆರಾಧನೆಗೆ ಕೂಡಲೇಬೇಕು, ಆರಾಧನೆಗೆ ಸೇರಲೇಬೇಕು. ಸೇರದೆ ಹೋದರೆ ಅವತ್ತು ಒಂದು ವೇಳೆ ಏನಾದರೂ ಮನೆಯಲ್ಲಿ ಏನಾದರೂ ಕೆಲಸ ಇಟ್ಕೊಂಡ್ರು, ಇಲ್ಲಾಂದರೆ ಹೊರಗಡೆ ಏನಾದರೂ ಕೆಲಸ ಇಟ್ಕೊಂಡ್ರು, ಅಂಥವ್ರಿಗೇನು ಮರಣದಂಡನೆ. ಹೊಸ ಒಡಂಬಡಿಕೆ ಪ್ರಕಾರ ಕೃಪೆ ಕಾಲ, ಪ್ರತಿನಿತ್ಯ ದೇವರ ಸೇವೆಯಲ್ಲಿ ಇರು, ಪ್ರತಿನಿತ್ಯ ಇರು, ತಪ್ಪೇನಿಲ್ಲ. ಒಂದು ವೇಳೆ ಅರ್ಜೆಂಟ್ ಕೆಲಸ ಇದೆಯಾ, ದೊಡ್ಡ ಕೆಲಸ ಇದೆಯಾ, ಸಂಪೂರ್ಣವಾಗಿ ನೀನು ದೇವರ ಸೇವೆಯಲ್ಲಿ ಇರು. ಕೆಲಸ ಇದ್ದಾಗ ನೋಡ್ಕೊ, ತಪ್ಪೇನಿಲ್ಲ.
ಆದರೆ ದೇವ್ರ ಹತ್ರ ಕ್ಷಮೆ ಕೇಳಿ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಮಾಡಿ ದೇವ್ರ ಹತ್ರ ಕ್ಷಮೆ ಕೇಳಿ ನಾವು ಮುಂದೆ ಹೋಗ್ತಾ ಇರಬೇಕು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಹಾಗಲ್ಲಮ್ಮ. ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ತು ದಿನವನ್ನು ಮೀರಿದರೆ ಖಂಡಿತವಾಗಿ ಅವನಿಗೆ ಮರಣದಂಡನೆ, ಸುನ್ನತಿ ಮಾಡಿಸ್ಕೊಳ್ಳೇಬೇಕು. ಅದೇ ಪ್ರಕಾರ ದಶಮ ಭಾಗ ಕೊಡಲೇಬೇಕು. ಅದೇ ಪ್ರಕಾರ ಬಲಿ ಕೊಡಲೇಬೇಕು. ಇವೆಲ್ಲ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಇಂಥ ಕೆಲವು ಆಜ್ಞೆಗಳನ್ನು ರದ್ದು ಮಾಡಿದ್ದಾರೆ. ಎಲ್ಲ ರದ್ದು ಮಾಡಿಲ್ಲ. ಏನ್ಮ ಅರ್ಥ ಆಗುತ್ತಲ್ಲ? ಎಲ್ಲ ಅಲ್ಲ, ಕೆಲವು ಆಜ್ಞೆಗಳು ಕೊಟ್ಟಿರ್ತಾರಲ್ಲ ಇಸ್ರಾಯೇಲರಿಗೆ, ಅವುಗಳನ್ನು ರದ್ದು ಮಾಡಿದ್ದಾರೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಎಲ್ಲದನ್ನು ಪಾಲಿಸಬೇಕು ಅಂದರೆ ಈಗಿನ ಕಾಲದಲ್ಲಿ ಅದು ಸಾಧ್ಯ. ಹಳೆ ಒಡಂಬಡಿಕೆ ಅಂದರೆ ನೋಡಮ್ಮ, ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ಹಳೆ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆಗಳಿರುತ್ತೆ. ಹೌದು. ಕೆಲವರಿಗೆ ಅಂದರೆ ಕೆಲವು ಆಜ್ಞೆಗಳು ಇಸ್ರಾಯೇಲರಿಗೆ ಖಂಡಿತವಾದಂಥ ಆಜ್ಞೆಗಳು. ಇನ್ನು ಕೆಲವು ಆಜ್ಞೆಗಳು ಟೋಟಲ್ ಪ್ರಪಂಚದಲ್ಲಿ ಎಲ್ಲರಿಗೂ ವರ್ತಿಸುವಂಥ ಆಜ್ಞೆಗಳು. ಅದರಲ್ಲೂ ಎರಡು ವಿಧ. ಒಂದು ವಚನ ನೋಡಿದ್ದೀವಿ ನಾವು, ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನಿನ್ನ ತಂದೆಯಾದ ದೇವರನ್ನು ಪ್ರೀತಿಸಬೇಕು ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿದೆ. ಅದು ಹೊಸ ಒಡಂಬಡಿಕೆಯಲ್ಲಿ ಇದ್ದಂಥ ನಾವು ಕೂಡ ಅದನ್ನು ಖಂಡಿತವಾಗಿ ಪಾಲಿಸಬೇಕು. ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನಮ್ಮ ತಂದೆಯಾದ ದೇವರನ್ನು ಪ್ರೀತಿಸಬೇಕು. ಅದೇ ಪ್ರಕಾರ ನಿಮ್ಮ ನೆರೆಯವರನ್ನು ಕೂಡ ನೀವು ಪ್ರೀತಿಸಬೇಕು. ಏನು ಅದಕ್ಕೆ ಕೆಲವು ಆಜ್ಞೆಗಳನ್ನು ನಾವು ಅವಶ್ಯಕತೆ ಇಲ್ಲ. ಅಂದರೆ ಹೊಸ ಒಡಂಬಡಿಕೆಗೆ ಬಂದ್ರ ಮೇಲೆ ಹಳೆ ಒಡಂಬಡಿಕೆಯ ಕೆಲವೊಂದು ಆಜ್ಞೆಗಳನ್ನು ನಾವು ಹೊಸ ಒಡಂಬಡಿಕೆಯಲ್ಲೂ ಕಂಟಿನ್ಯೂ ಆಗುತ್ತೆ. ಕೆಲವೊಂದು ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ರದ್ದು ಮಾಡಿ ಪ್ರಾಮುಖ್ಯವಾದದ್ದು ಇರುತ್ತೆ. ಅದು ಲೈಫ್ ಲಾಂಗ್. ಇವಾಗ ಪ್ರಾಮುಖ್ಯವಾದದ್ದು ಏನಪ್ಪ ಅಂದರೆ ಪ್ರೀತಿದು, ದೇವರನ್ನ ಪ್ರೀತಿಸುವಂಥದ್ದು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯವಾದದ್ದು. ಅದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದನ್ನು ಪಾಲಿಸಬೇಕು. ಆ ರೀತಿ ಇರುತ್ತೆ. ಹಾಗಾಗಿ ಕೆಲವೊಂದು ಆಜ್ಞೆಗಳು ಮಾತ್ರ ಕಂಟಿನ್ಯೂ ಆಗುತ್ತೆ. ಅದು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎಲ್ಲದೂ ಒಪ್ಪುವಂಥ ಆಜ್ಞೆಗಳು ಅದು ಕಂಟಿನ್ಯೂ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಸಬ್ಬತ್ ದಿನ ಅದು ನಿಂತೋಗಿದೆ. ಆಮೇಲೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂತ ಇರುತ್ತಲ್ಲ, ಹೊಸ ಒಡಂಬಡಿಕೆಯಲ್ಲಿ ಬಿಡಬೇಕಾ? ಇಲ್ಲ. ಖಂಡಿತವಾಗಿ ಹೊಸ ಒಡಂಬಡಿಕೆಯಲ್ಲಿ ಅದನ್ನು ಪಾಲಿಸಲೇಬೇಕಲ್ವಾ? ಪಾಲಿಸಲೇಬೇಕು. ಅದೇ ಪ್ರಕಾರ ನರಹತ್ಯೆ ಮಾಡಬಾರ್ದು ಅಂತ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಮಾಡ್ಬೋದಾ? ಇಲ್ಲ. ಹೌದಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಇನ್ನು ಪರಿಪೂರ್ಣವಾದಂಥ ಜ್ಞಾನದಲ್ಲಿ ಹೋದಾಗ ನಿನ್ನ ನೆರೆಯವರನ್ನು ದೂಷಿಸಿದಾಗ ಅವಾಗಲೇ ನೀನು ನರಹಂತಕ ಅಂತ ಹೇಳ್ತಾರೆ. ಒಂದು ಪರಿಪೂರ್ಣವಾದಂಥ ಜ್ಞಾನದಲ್ಲಿ ಹೋಗ್ತೀವಿ. ಓಕೆಮ್ಮ? ಅಲ್ಲೇನಪ್ಪ ಅಂದರೆ ಕೆಲವು ಯಾವುದನ್ನು ರದ್ದು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ಕೆಲವು ಕುಷ್ಠರೋಗಿಗಳಿರ್ತಾರಲ್ಲ, ಕುಷ್ಠರೋಗಿಗಳಿದ್ದರೆ ಊರು ಹೊರಗಡೆ ಇಡ್ತಾ ಇದ್ರು. ಹೌದು. ಹೊಸ ಒಡಂಬಡಿಕೆ ಬಂದ ಮೇಲೆ ಎಲ್ಲ ಅವ್ರನ್ನ ಸೇರಿಸ್ಕೊಳ್ತಾರೆ. ನೇರವಾಗಿ ದೇವರೇ ಸೇರಿಸ್ಕೊಳ್ತಾರೆ. ವ್ಯಭಿಚಾರಿಗಳನ್ನು ಕಲ್ಲಿಸಿದು ಕೊಂದಾಗಬೇಕಂತ ಇರುತ್ತೆ. ಹೌದಲ್ವ? ಹಳೆ ಒಡಂಬಡಿಕೆಯಲ್ಲಿ ಸಾಕ್ಷಿ ಆಧಾರಗಳು ಸಿಕ್ಕರೆ ಧರ್ಮಶಾಸ್ತ್ರದ ಪ್ರಕಾರ ಯಾರಾದರೂ ವ್ಯಭಿಚಾರ ಮಾಡಿದಾಗ ಅವರನ್ನು ಕಲ್ಲಿಸಿದು ಕೊಂದಾಗಬೇಕಂತ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಹತ್ತಿರ ತಗೊಳ್ತಾರಲ್ಲ, ಇನ್ಮೇಲೆ ಪಾಪ ಮಾಡಬೇಡಿ ಅಂತೇಳಿ ಒಂದು ಅವಕಾಶ ಕೊಡ್ತಾರೆ. ಇದೇನದು? ಕೃಪೆ ಕಾಲ. ಇದು ಕೃಪೆ ಕಾಲ, ಅವಕಾಶ ಕೊಡುವಂಥದ್ದು. ಇದು ಪರಿಪೂರ್ಣವಾದಂಥ ಜ್ಞಾನ. ಇದು ಏನು? ಹಳೆ ಒಡಂಬಡಿಕೆಯಲ್ಲಿ ನಮಗೆ ಪರಿಪೂರ್ಣ ಯಾವುದೂ ಇರಲಿಲ್ಲ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಪರಿಪೂರ್ಣವಾದ ಜ್ಞಾನ ಜೊತೆಗೆ ಕೃಪೆಯ ಕಾಲ. ಹಾಗಾಗಿ ಕೆಲವೊಂದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಅಂದರೆ ಏನು ಇಸ್ರೇಲರಿಗಂತಲೇ ಕೊಟ್ಟಿರುವಂಥ ಕೆಲವೊಂದು ಆಜ್ಞೆಗಳನ್ನು ನಾವು ಇವಾಗ ಪಾಲಿಸಂಗಿಲ್ಲ. ಅದು ಕೆಲವು ಮಾತ್ರ. ಹೇಳಿದಿನಲ್ಲ, ಸುನ್ನತಿ ಅನ್ನುವಂಥದ್ದು ಆಜ್ಞೆ. ಎರಡನೇದಾಗಿ ತಿನ್ನುವ ವಿಷಯದಲ್ಲಿ, ಬಲಿ ಕೊಡುವಂಥ ವಿಷಯದಲ್ಲಿ. ಮೂರನೇದಾಗಿ ತಿನ್ನುವಂಥ ವಿಷಯದಲ್ಲಿ. ನಾಲ್ಕನೇದಾಗಿ ದಶಮ ಭಾಗ ವಿಷಯದಲ್ಲಿ. ಆಮೇಲೆ ಇನ್ನು ಕೆಲವು ಈ ಥರ ಇದೆ, ಈ ಥರ ಕೆಲವು ವಿಷಯಗಳಿದೆ. ಅದನ್ನು ಮಾತ್ರ ನಮಗೆ ಅನ್ವಯಿಸಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಕೂಡ ಏಟಿಗೆ ಏಟು ಹೊಡೀರಿ ಅಂತಾರೆ. ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ, ಪ್ರೀತಿಸು ಅಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸು ಅಂತ. ಹಳೆ ಒಡಂಬಡಿಕೆಯಲ್ಲಿ ನಿಮ್ಮ ವೈರಿಗಳಿದ್ದಾರೆ, ಹೊಡೀರಿ ಪರವಾಗಿಲ್ಲ ಅಂತಾರೆ, ಹಾಗೆ ಮಾಡಿ ಅಂತ ಪರವಾಗಿಲ್ಲ ಅಂತಾರೆ. ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. ಎಷ್ಟೇ ದೊಡ್ಡ ಶತ್ರು ಇದ್ದರೂ ಕೂಡ ಅವನಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದರೆ ನೀವು ದೇವರಿಗೆ ಮಕ್ಕಳಾಗ್ತೀರಾ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ತುಂಬಾ ವ್ಯತ್ಯಾಸ ಇದೆ ಅಣ್ಣ.
ತುಂಬ ಸಂತೋಷ ಅಣ್ಣ. ನಿಜವಾಗೂ ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ವ್ಯತ್ಯಾಸನೇ ನಮಗೆ ಗೊತ್ತಾಗದೆ ಗೊಂದಲವಾಗಿ ಇದ್ದಿದ್ದು. ಅಂದರೆ ದೇವರು ಆಗ ಅವರು ಮಾಡ್ತಾ ಇರುವಂಥ ಆಜ್ಞೆಗಳಿಂದ ನಾವೇನು ಅಂತ ಹೇಳಿದ್ರೆ ದೇವರ ಭಯವನ್ನು ಕಾಣಿಸ್ಕೊಂಥದ್ದೇ. ಆದರೆ ಈಗ ಕ್ಷಮಿಸುವಂಥ ಕೃಪೆಯ ಕಾಲ ಆದ್ದರಿಂದ ಕ್ಷಮಿಸ್ತಾನೆ ಮತ್ತು ಪ್ರೀತಿಸುವಂಥವನು, ಅದು ನಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾಯಿದೆ. ಧನ್ಯವಾದಗಳಣ್ಣ. ನಮಗೆ ಒಳ್ಳೆಯ ರೀತಿಯಿಂದ ಉತ್ತರವನ್ನು ನಮಗೆ ಬೈಬಲ್ನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ನೆಕ್ಸ್ಟು ನಾವು ಕೇಳಬೇಕು ಅಂತ ಹೇಳಿದ್ದಣ್ಣ, ಹಾಗಾದ್ರೆ ನಾವು ಹಳೆ ಒಡಂಬಡಿಕೆ ನಮಗೆ ಯಾಕೆ ಬೇಕಣ್ಣ? ಇದೆಲ್ಲ ಹಳೆ ಒಡಂಬಡಿಕೆ ಯಾಕೆ ಬೇಕಂದ್ರೆಮ್ಮ, ಇವಾಗ ದೇವರ ಮನಸ್ಸು ನಮಗೆ ಅರ್ಥ ಆಗಬೇಕಂದ್ರೆ ಖಂಡಿತವಾಗಿ ಹಳೆ ಒಡಂಬಡಿಕೆ ಬೇಕು, ನಮಗೆ ಓದಬೇಕು. ಓಕೆ. ಇವಾಗ ದೇವ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಲ್ವಾ, ಯೇಸು ಕ್ರಿಸ್ತರ ಬಗ್ಗೆ ನಮ್ಗೆ ಗೊತ್ತಾಗಬೇಕು. ಇಸ್ರಾಯೇಲ್ಯರ ಮಧ್ಯದಲ್ಲಿ ದೇವರು ಏನೇನು ಕ್ರಿಯೆಗಳು ಮಾಡಿದ್ದಾರೋ ನಮ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದು ನಮಗೆ ಅವಶ್ಯಕತೆ ಇದೆ. ಹೊಸ ಒಡಂಬಡಿಕೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ಹಳೆ ಒಡಂಬಡಿಕೆ ಅನ್ನೋದು ಬೇಕೇ ಬೇಕು. ಇವಾಗ ನಿಮ್ಗೆ ಅರ್ಥ ಆಗಬೇಕಾದ್ರೆ ಈ ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗು ಇದು ಮೇಲ್ಗಡೆ ಒಂದು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ನಾವು ಏರಿಸಿದೀವಿ ಅಂದರೆ ಅಸ್ಥಿವಾರದ ಮೇಲೆ ಈ ಒಂದು ಬಿಲ್ಡಿಂಗ್ ಕಟ್ಟಲ್ಪಟ್ಟಿದೆ. ಹೌದು. ಅಸ್ಥಿವಾರ ಇಲ್ಲದೆ ಇದು ಕಟ್ಟಿದರೆ ಆಗಲ್ಲ. ಅದೇ ಪ್ರಕಾರ ಹೊಸ ಒಡಂಬಡಿಕೆಗೆ ಹಳೆ ಒಡಂಬಡಿಕೆ ಒಂದು ಅಸ್ಥಿವಾರದ ಥರ. ಹಳೆ ಒಡಂಬಡಿಕೆ ಇಲ್ಲದೆ ಹೋದರೆ ಹೊಸ ಒಡಂಬಡಿಕೆಗೆ ಅರ್ಥ ಇರಲ್ಲ. ಹಳೆ ಒಡಂಬಡಿಕೆ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ. ಹಳೆ ಒಡಂಬಡಿಕೆ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಯೇಸು ಕ್ರಿಸ್ತರ ಬಗ್ಗೆ ಏನೂ ಅರ್ಥ ಆಗಲ್ಲ, ಹೌದಲ್ವ? ಹಳೆ ಒಡಂಬಡಿಕೆ ಆದಿಕಾಂಡದಲ್ಲಿ ವಿಷಯಗಳು ಗೊತ್ತಾಗುತ್ತೆ, ದೇವರು ಹೇಗೆ ಉಂಟು ಮಾಡಿದಾರೋ ಗೊತ್ತಾಗುತ್ತೆ. ಆದಾಮ ಹವ್ವಳು ಎಲ್ಲಿ ಯಾವ ರೀತಿ ಇದ್ದರು, ಏನು ತಿಂದರು ಅವರು, ಹೇಗೆ ಅವ್ರು ಮೋಸ ಹೋದರು ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಒಂದು ವೇಳೆ ಇದ್ದರೂ ಕೂಡ ಅವ್ರು ಯಾರು ಎಲ್ಲಿದ್ದರು ಗೊತ್ತಾಗಲ್ಲ, ಪ್ರಶ್ನೆ ಬರುತ್ತೆ. ಹೌದು, ಪ್ರಶ್ನೆ ಉಂಟಾಗುತ್ತೆ. ಇಲ್ಲಿ ಪ್ರಶ್ನೆ ಉಂಟಾದರೆ ಹಳೆ ಒಡಂಬಡಿಕೆಯಲ್ಲಿ ಸಿಗುತ್ತೆ, ಓ ಇವ್ರು ಇಂಥವ್ರು ಅಂತೇಳಿ. ಆದ್ದರಿಂದ ಹಳೆ ಒಡಂಬಡಿಕೆ ಅನ್ನೋದು ಖಂಡಿತವಾಗಿ ಬೇಕೇ ಬೇಕು, ಓದಲೇಬೇಕು, ಖಂಡಿತ ಬೇಕು. ಯಾವುದನ್ನು ಪಾಲಿಸ್ಬೇಕು ಅನ್ನೋದನ್ನು ನಾವು ಹುಡುಕಿ ಓದಬೇಕು. ಯಾವುದನ್ನು ಪಾಲಿಸ್ಬೇಕು, ವಾಕ್ಯಗಳನ್ನು ಏನು ಹುಡುಕಬೇಕು. ಯಾವುದನ್ನು ಪಾಲಿಸ್ಬೇಕು, ಯಾವುದನ್ನು ಪಾಲಿಸಬಾರ್ದು, ಯಾವುದನ್ನು ಬಿಡಬೇಕು, ಯಾವುದನ್ನು ನಾವು ಕೈಗೊಂಡು ನಡಿಬೇಕು ಅನ್ನೋಂಥದ್ದನ್ನು ನಾವು ವಾಕ್ಯದ ಮೂಲಕ ಪರಿಶೋಧನೆ ಮಾಡಿ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡನ್ನೂ ನಾವು ಪರಿಶೋಧನೆ ಮಾಡಿದಾಗ ಅರ್ಥ ಆಗುತ್ತೆ. ಅಂದರೆ ನಾವು ಹಳೆ ಒಡಂಬಡಿಕೆ ಇಲ್ಲ ಅಂದರೆ ನಮಗೆ ಹೊಸ ಒಡಂಬಡಿಕೆ ಅರ್ಥ ಆಗೋದೇ ಇಲ್ಲ ಖಂಡಿತ. ಯಾಕಂದರೆ ಯೇಸು ಕ್ರಿಸ್ತರು ಗೊತ್ತಾಗಲ್ಲ ನಮಗೆ. ಹೇಗೆ ಗೊತ್ತಾಗತ್ತೆ? ಗೊತ್ತಾಗಲ್ಲ. ಯೇಸು ಕ್ರಿಸ್ತರು ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಹಳೆ ಒಡಂಬಡಿಕೆಯಲ್ಲಿ ಯೆಹೂದ್ಯರು, ಇಸ್ರಾಯೇಲ್ಯರು, ಅವರ ಇತಿಹಾಸ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಯೂದ ಗೋತ್ರದಲ್ಲಿ ಬಂದಿದ್ದಾರೆ ಅಂದರೆ ಯೂದ ಗೋತ್ರ ಯಾರು, ಎಲ್ಲಿದ್ದರು ಅವರು, ಅವ್ರು ಎಲ್ಲಿಂದ ಬಂದರು, ಅವರ ಒಂದು ಇತಿಹಾಸ ಹೇಗೆ ಪ್ರಾರಂಭವಾದರು, ಹಳೆ ಒಡಂಬಡಿಕೆ ಹೋಗ್ಬೇಕಾಗತ್ತೆ. ಹಳೆ ಒಡಂಬಡಿಕೆ ಇಲ್ಲ ಅಂತಂದರೆ ಏನೂ ಗೊತ್ತಾಗಲ್ಲ. ಹಳೆ ಒಡಂಬಡಿಕೆ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು, ಖಂಡಿತವಾಗಿ ಬೇಕೇ ಬೇಕು. ನಮಗೆ ನಮ್ಮ ಆತ್ಮಿಕವಾದಂಥ ಬೆಳವಣಿಗೆಗೂ, ಭಕ್ತಿಗೂ, ನಂಬಿಕೆಗೂ, ದೇವರ ಜ್ಞಾನವನ್ನು ತಿಳುವಳಿಕೆ ಬರೋದಕ್ಕೂ ಪ್ರತಿಯೊಂದಕ್ಕೂ ಕೂಡ ಹಳೆ ಒಡಂಬಡಿಕೆ ಒಂದು ಉನ್ನತವಾಗಿ ನಮ್ಮನ್ನು ನಡೆಸುತ್ತೆ. ಖಂಡಿತ. ಅಂದರೆ ನಾವು ಹಳೆ ಒಡಂಬಡಿಕೆ ಇಲ್ಲಿತ್ತು, ನಾವು ನಿಜವಾಗೂ ಹೊಸ ಒಡಂಬಡಿಕೆಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಆಗಲ್ಲ. ಒಂದು ವೇಳೆ ಯಾರಾದರೂ ಅಂದುಕೊಂಡ್ರೂ ಕೂಡ ಅದು ಭ್ರಮೆ ಆಗುತ್ತೆ. ಖಂಡಿತವಾಗಿ ಹಳೆ ಒಡಂಬಡಿಕೆ ಓದಲೇಬೇಕು, ಅರ್ಥ ಮಾಡಿಕೊಳ್ಳಲೇಬೇಕು, ತಿಳ್ಕೊಳ್ಳೇಬೇಕು. ಓಕೆ. ಯಾಕಂದರೆ ನಮಗೆ ಸೃಷ್ಟಿ ಬಗ್ಗೆ ತಿಳಿಬೇಕು ಅಂದ್ರೂ, ದೇವ್ರ ಬಗ್ಗೆ ತಿಳಿಬೇಕಂದ್ರೂ, ಅವ್ರ ಮನಸ್ಸು ಅರ್ಥ ಆಗಬೇಕು ಅಂದ್ರೆ ನಮಗೆ ಹಳೆ ಒಡಂಬಡಿಕೆ ಅರ್ಥ ಆದ್ರೇ ಗೊತ್ತಾಗೋದು. ಮತ್ತು ಯೇಸು ಸ್ವಾಮಿ ಬಗ್ಗೆಯೂ ಸಹ ಯೂದ ಗೋತ್ರ, ನೀವು ಹೇಳಿದ ಹಾಗೆ ಯೂದ ಗೋತ್ರದಿಂದ ಬಂದಿದಂದರೆ ಯಾವುದು ಆ ಯೂದ ಗೋತ್ರ ಅಂತ ನಾವು ಅಂದ್ಕೊತೀವಿ. ಹಳೆ ಒಡಂಬಡಿಕೆ ಮತ್ತೇನು ಬರ್ತದೆ, ಸುವಾರ್ತೆ ಅಬ್ರಹಾಮನ ಮೊದಲುಗೊಂಡು ಅಲ್ಲಿ ಪ್ರಾರಂಭವಾಗುತ್ತೆ ಯೇಸು ಕ್ರಿಸ್ತರ ವಂಶಾವಳಿ. ಅಬ್ರಹಾಮನಂದ್ರೆ ಎಲ್ಲಿದ್ದ ಈತ? ಅದೇ ಗೊತ್ತಾಗಲ್ಲ. ಈ ಯಾವ ಕಾಲದಲ್ಲಿ ಇದ್ದಾತ? ಹೊಸ ಒಡಂಬಡಿಕೆಯಲ್ಲಿ ಸಿಗಲ್ವಲ್ಲ. ಖಂಡಿತ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವೇಳೆ ಪ್ರಶ್ನೆ ಬಂದರೆ ಹಳೆ ಒಡಂಬಡಿಕೆ ಹೋಗಬೇಕಾಗತ್ತೆ.
ಹಳೆ ಒಡಂಬಡಿಕೆಯಲ್ಲಿ ಪ್ರಶ್ನೆ ಬಂದರೆ ಹೊಸ ಒಡಂಬಡಿಕೆಯಲ್ಲಿ ಹುಡುಕ್ಬೇಕಾಗತ್ತೆ. ಹಳೆ ಒಡಂಬಡಿಕೆಯಲ್ಲಿ ಕೆಲವು ಪ್ರಶ್ನೆ ಬರುತ್ತೆ, ಹೊಸ ಒಡಂಬಡಿಕೆಯಲ್ಲಿ ಉತ್ತರ ಸಿಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಕೆಲವು ಪ್ರಶ್ನೆ ಬರುತ್ತೆ, ಹಳೆ ಒಡಂಬಡಿಕೆಯಲ್ಲಿ ಉತ್ತರ ಸಿಗುತ್ತೆ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೇವ್ರ ವಾಕ್ಯ ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ ಯೆಶಾಯ ಗ್ರಂಥದಲ್ಲಿ, ಹೌದಲ್ಲ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ, ಈ ಗ್ರಂಥದಲ್ಲಿ ಆ ಗ್ರಂಥದಲ್ಲಿ, ಸತ್ಯವೇದ ಗ್ರಂಥದಲ್ಲಿ ಬಿಟ್ಟು ನಾವೆಲ್ಲಿ ಹೋಗಂಗಿಲ್ಲ. ಅಂದರೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡು ಪ್ರಮುಖವಾಗಿದ್ದು, ಹೌದು, ಎರಡೂ ನಾವು ಓದಿದ್ರೇ ನಮಗೆ ಅರ್ಥ ಆಗೋದು, ಅರ್ಥ ಆಗುತ್ತೆ. ಪಾಲಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು, ಯಾವುದನ್ನು ಪಾಲಿಸಬೇಕು, ಯಾವುದು ನಮಗಲ್ಲ, ಹೌದು, ಮತ್ತು ಯಾವುದು ಮುಖ್ಯವಾಗಿದ್ದು ಅನ್ನೋದು ನಾವು ಹುಡುಕಿ ತಿಳ್ಕೊಬೇಕು. ಅಂದರೆ ಹುಡುಕಿ ಓದಬೇಕು ಬೈಬಲನ್ನು. ಓಹೋ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೆಲವು ವಚನಗಳು ಬರೆಯಲ್ಪಟ್ಟರು ನಾವು ತಿಳ್ಕೋಬೇಕು. ಆದರೆ ಅದು ನಮಗೆ ವರ್ತಿಸಲ್ವ ಅನ್ನೋದು ನಾವು ನೋಡಬೇಕಾಗುತ್ತೆ. ನಿಮಗೆ ಉದಾಹರಣೆಗೆ ಒಂದು ವಚನ ತೋರಿಸ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ. ಈ 12 ಮಂದಿಯನ್ನು ಯೇಸು ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯದ ಊರೊಳಗೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ ಮನೆತನದವರ ಬಳಿಗೆ ಹೋಗಿರಿ, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ನೋಡಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ ಅಂತ ಹೇಳ್ತಾರೆ. ಓಕೆ, ಹೇಳಿದ್ಯಾರು? ಯೇಸು ಕ್ರಿಸ್ತ. ಯಾರಿಗೆ ಹೇಳಿದ್ದಾರೆ? ಅಪೊಸ್ತಲರಿಗೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳಿದ್ಯಾರು? ಯೇಸು ಕ್ರಿಸ್ತರೇ. ಹೇಳಿದ್ಯಾರಿಗೆ? ಅಪೊಸ್ತಲರಿಗೆ. ಅಲ್ಲೇನು ಹೇಳ್ತಾರೆ? ಬರೀ ಇಸ್ರಾಯೇಲರ ಮನೆತನ. ಅನ್ಯರ ಬಳಿಯಲ್ಲಿ ಹೋಗಬೇಡಿ, ಸಮಾರ್ಯರ ಬಳಿಗೆ ಹೋಗಬೇಡಿ, ಕೇವಲ ಕುರಿಗಳಂತಿರುವ ಇಸ್ರಾಯೇಲರ ಬಳಿಗೆ ಮಾತ್ರ ಹೋಗಿ ಸುವಾರ್ತೆಯನ್ನು ಸಾರಿರಿ, ದೇವರ ರಾಜ್ಯವನ್ನು ಸುವಾರ್ತೆ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಸ್ವಲ್ಪ ಅಲ್ಲೆಲ್ಲಿ ಈ ಥರ ಇರುತ್ತಾ? ಯಾರಿಗೆ ಕೊಟ್ಟಿದ್ದಾರೆ ನೋಡ್ಬೇಕಲ್ವ? ಖಂಡಿತ. ಇಲ್ಲೇನೋ ಹೋಗ್ಬೇಡಿ ಅಂತಾರೆ, ಇಲ್ಲೇನೋ ಹೋಗಿ ಅಂತಾರೆ. ಹೌದಣ್ಣ. ಇವೆರಡರಲ್ಲಿ ಯಾವುದನ್ನು ನಾವು ಪಾಲಿಸ್ಬೇಕು? ಅಲ್ಲಿ ಹೋಗಬೇಡದಂತ ಹೇಳ್ತಾರೆ, ಇಲ್ಲಿ ಹೋಗಿ ಅಂತಾರೆ. ಇವಾಗ ಅಪೊಸ್ತಲರು ಇವೆರಡರಲ್ಲಿ ಯಾವುದನ್ನು ಪಾಲಿಸ್ಬೇಕು? ಯೇಸು ಪ್ರಭು, ನಮ್ಮ ಪ್ರಭು ಅನ್ಯರ ಬಳಿಯಲ್ಲಿ ಹೋಗಬಾರ್ದು ಅಂತ ಹೇಳಿದಾರಲ್ಲ, ಆದ್ದರಿಂದ ನಾವು ಹೋಗೋದು ಬೇಡ ಅಂತೇಳಿ ಕೂತ್ಕೊಂಡ್ರೆ ಸರ್ವಲೋಕಕ್ಕೆ ಸುವಾರ್ತೆ ತಲುಪುತ್ತಾ? ಇಲ್ಲ, ಅಂದರೆ ಅವಾಗ ಇನ್ನೂ ಅಪೂರ್ಣವಾಗಿತ್ತಣ್ಣ. ಅಂದರೆ ಇವಾಗ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಇದೆ ನೋಡಿ ಮ್ಯಾಮ್, ಇದು ನೋಡುವಾಗ ಯೇಸು ಕ್ರಿಸ್ತರು ಮರಣ ಹೊಂದಿ, ಓಕೆ, ಸಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಪುನರುತ್ಥಾನ ಒಂದು ಬಂದ ಮೇಲೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿ ಅಂತ ಹೇಳ್ತಾರೆ, ಎಲ್ಲ ಕಡೆ ಹೋಗಿ ಅಂತಾರೆ. ಓಕೆ. ಆ ಸಿಲುಬೆ ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಮೊಟ್ಟ ಮೊದಲೇನಪ್ಪ ಅಂದರೆ ಇಸ್ರಾಯೇಲರ ಬಳಿಯಲ್ಲಿ ಈ ಒಂದು ವಾರ್ತೆ ತಲುಪಿಸ್ಬೇಕಾಗಿತ್ತು. ಮೊದಲು ಅವ್ರ ಕುಟುಂಬ ಪ್ರಥಮ ಫಲ. ಆಮೇಲೆ ಯೇಸು ಪ್ರಭು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿದ ಮೇಲೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ ಅಂತಾರೆ. ಓಕೆ. ಅಂದರೆ ಯೇಸು ಪ್ರಭು ಮರಣ ಹೊಂದುವ ತನಕ ಇವರು ಹೊರಗಡೆ ಹೋಗಿಲ್ಲ, ಅದಷ್ಟಲ್ಲೇ ಮಾಡಬೇಕು. ಮರಣ ಹೊಂದಿ ಮತ್ತೆ ಇವರು ಎದ್ದು ಬರಬೇಕು, ಇವರು ಎದ್ದು ಬರೋ ತನಕ ಹೊರಗಡೆ ಹೋಗಿಲ್ಲ ಇವರು. ಓಕೆ. ಎದ್ದು ಬಂದ ಮೇಲೆ ಆಮೇಲೆ ಹೊಸ ಆಜ್ಞೆ ಕೊಡ್ತಾರೆ, ಏನು ಗೊತ್ತಾ? ಸರ್ವಲೋಕಕ್ಕೆ ಹೋಗಿ ಅಂತಾರೆ. ಮತ್ತು ಈ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಂಥ ಆಜ್ಞೆ ಪಾಲಿಸ್ಬೇಕಾ? ಇಲ್ಲ. ಪಾಲಿಸಿದರೆ ಅವ್ರು ಅಲ್ಲೇ ಇರ್ತಾರೆ, ಅದನ್ನೇ ಪಾಲಿಸಿದರೆ ಅವ್ರು ಅಲ್ಲೇ ಇರ್ತಾರೆ. ಇದನ್ನು ಪಾಲಿಸಿದರೆ ಸರ್ವಲೋಕಕ್ಕೆ ಬರ್ತಾರೆ. ಓಕೆ, ಹೌದಲ್ವ? ಹೌದು ಹೌದು. ಇವಾಗ ಯಾವುದನ್ನು ಪಾಲಿಸಿದ್ದಾರೆ ಅವರು? ಈಗ ಸರ್ವಲೋಕಕ್ಕೆ ಹೋಗೋದನ್ನ ಪಾಲಿಸಿದ್ದಾರೆ. ಫಸ್ಟ್ ಕೊಟ್ಟಿದ್ದ ಆಜ್ಞೆ ಅದಿಷ್ಟಲ್ಲಿ ಪಾಲಿಸಿದ್ದಾರೆ. ಯೇಸು ಪ್ರಭು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಆಮೇಲೆ ಮೃತ್ಯುಂಜಯನಾಗಿ ಪುನರುತ್ಥಾನ ಹೊಂದಿದ ಮೇಲೆ ಇದನ್ನು ಪಾಲಿಸ್ತಾರೆ. ಇವಾಗ ನಾವು ಅದನ್ನು ಪಾಲಿಸೋದಲ್ಲ, ಇದನ್ನು ಪಾಲಿಸ್ಬೇಕು. ಹೌದು. ಈ ರೀತಿ ಪರಿಶೋಧನೆ ಮಾಡುವಾಗ ಕೆಲವು ವಿಷಯಗಳು ಗೊತ್ತಾಗುತ್ತೆ. ವಾಕ್ಯಗಳನ್ನು ಪರಿಶೋಧನೆ ಮಾಡಿದ್ರೆ ಮಾತ್ರ ನಮಗೆ ಇದು ಅರ್ಥ ಆಗುತ್ತೆ. ಹೌದು ಹೌದು, ಖಂಡಿತ. ನಿಜವಾಗೋಣ, ಒಳ್ಳೆಯ ಒಂದು
ಉತ್ತರಾಣ. ಯಾಕಂತ ಹೇಳಿದ್ರೆ ಪರಿಶೀಲನೆ ಮಾಡದೆ ಹೋದರೆ ಬೈಬಲ್ ಏನೂ ಅರ್ಥ ಆಗಲ್ಲ. ಬೈಬಲ್ ವಾಕ್ಯಗಳು ನಮಗೆ ಅರ್ಥ ಆಗಲ್ಲ. ಯಾರಿಗೆ ಕೊಟ್ಟಿದ್ದು, ಏನು ಕೊಟ್ಟಿದ್ದು, ಅವೇನು ನಮಗೆ ಅರ್ಥ ಆಗಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ನೀವು ಹೇಳಿದ ಪ್ರಕಾರ ಹುಡುಕಿ ಓದಬೇಕು, ಇನ್ನೊಂದು ಪರಿಶೀಲನೆ ಮಾಡಿ ನಾವು ನೋಡಬೇಕು. ಆಗ ನಮಗೆ ಅದು ಯಾರಿಗೆ ಕೊಟ್ಟಿದ್ದನ್ನೋದು ಅರ್ಥ ಆಗುತ್ತೆ. ಖಂಡಿತ ಒಳ್ಳೆಯ ಒಂದು ಸಂದೇಶ ಅಣ್ಣ. ಈ ಉತ್ತರದ ಮೂಲಕವಾಗಿ ನಮಗೆ ಗೊತ್ತಾಗೋದನ್ನಂತ ಹೇಳಿದ್ರೆ, ನಾವು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡನ್ನೂ ಓದಬೇಕು. ಓದಿ ಅದನ್ನು ಹುಡುಕಿ ಓದಬೇಕು. ನಮಗೆ ಯಾವುದು ಅವಶ್ಯಕತೆ ಅಂದರೆ ನಾವು ಹೇಗೆ ಏನು ಪಾಲಿಸಬೇಕು ಅನ್ನೋದು ನಾವು ಹುಡುಕಿ ಓದಿದಾಗ, ಪರಿಶೀಲನೆ ಮಾಡಿದಾಗ ನಮಗೆ ತಿಳಿಯುತ್ತೆ. ಅದನ್ನು ಪಾಲಿಸಬೇಕು. ಈ ಕೃಪೆ ಕಾಲದಲ್ಲಿ ಇದ್ದಾಗನೂ ನಮಗೆ ಹಳೆ ಒಡಂಬಡಿಕೆಯೂ ಬೇಕು, ಹೊಸ ಒಡಂಬಡಿಕೆಯೂ ಬೇಕು. ಇದು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಇಲ್ಲಿ ಇನ್ನೊಂದು ಅರ್ಥ ಆಗಬೇಕು. ಕೃಪೆ ಕಾಲದಲ್ಲಿ ಅಂದಾಗ ಹಳೆ ಒಡಂಬಡಿಕೆಯಲ್ಲಿ ಹೇಗಿರುತ್ತಂದರೆ, ಇದು ಕುಷ್ಠರೋಗಿಗಳು ಇಲ್ಲ ಬೇರೆ ಬೇರೆ ರೋಗಿಗಳಿದ್ದಾಗ ಅವ್ರನ್ನ ಊರು ಹೊರಗಡೆ ಇಳ್ತಾಯಿದ್ರು. ಓಕೆ. ಧರ್ಮಶಾಸ್ತ್ರದಲ್ಲಿ ಈ ಆಜ್ಞೆ ಇರುತ್ತೆ, ಇದೆ ಅವ್ರನ್ನ ಹೊರಗಡೆ ಇಡಿ ಅಂತ. ಹೌದು. ಹೊಸ ಒಡಂಬಡಿಕೆ ಬಂದ ಮೇಲೆ ಅವರನ್ನು ಕೂಡ ಪ್ರೀತಿಸಿ ಅಂತಾರೆ. ಅದಕ್ಕೇನಂತೀರ? ಕೃಪೆ ಕಾಲ. ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ತು ದಿನ ಕೆಲಸ ಮಾಡಿದ್ರೆ ಕಲ್ಲೆಸೆದು ಕೊಂದಾಗಬೇಕಂತ. ಹೊಸ ಒಡಂಬಡಿಕೆಯಲ್ಲಿ ಈ ಆಜ್ಞೆ ಇಲ್ಲ. ಇದಕ್ಕೇನಂತಾರೆ? ಕೃಪೆ ಕಾಲ. ಹಳೆ ಒಡಂಬಡಿಕೆಯಲ್ಲಿ ಖಂಡಿತವಾಗಿ ದಶಮ ಭಾಗ ಕೊಡಲೇಬೇಕು. ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಕೊಡು. ಅಂದರೆ ದೇವರು ತುಂಬ ಧಾರಾಳವಾಗಿ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಯಾರಾದರೂ ವ್ಯಭಿಚಾರ ಮಾಡಿದ್ದು ಗೊತ್ತಾದಾಗ, ಸಾಕ್ಷಿ ಆಧಾರಗಳು ಸಿಕ್ಕಾಗ ಕನಿಕರವಿಲ್ಲದೆ ಜನರ ಮಧ್ಯದಲ್ಲಿ ಎಳ್ಕೊಂಡು ಬಂದು ಅವ್ರನ್ನ ಕಲ್ಲೆಸೆದು ಕೊಂದಾಕ್ರಿ ಅಂತಾರೆ. ಹೌದು. ಹೊಸ ಒಡಂಬಡಿಕೆಯಲ್ಲಿ ಕ್ಷಮಿಸ್ತಾರೆ, ಹತ್ತಿರ ತಗೊಳ್ತಾರೆ. ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಬದಲಾವಣೆ ಆಗೋದಕ್ಕೆ, ಟೋಟಲ್ ಸರ್ವಲೋಕಕ್ಕೆ ದೇವರ ಪ್ರೀತಿಯನ್ನು ಸಾರಲ್ಪಡಬೇಕು. ಲೋಕದಲ್ಲಿದ್ದಂಥ ಪ್ರತಿ ಜನರು ಈ ಸಭೆಯಲ್ಲಿ ಸೇರಲ್ಪಡಬೇಕು. ಆದ್ದರಿಂದ ದೇವರು ಒಂದು ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಕೃಪೆ ಕಾಲ. ಇನ್ನೊಂದು ವಿಷಯ, ಇಲ್ಲಿ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು. ಏನದು, ವ್ಯಭಿಚಾರಿಗಳನ್ನು ಕ್ಷಮಿಸ್ತಾ ಇದ್ದಾರಂತೇಳಿ ಕೆಲವರು ಪರವಾಗಿಲ್ಲ, ನಾವೇನು ತಪ್ಪು ಮಾಡಿದ್ರು ಪರವಾಗಿಲ್ಲ, ಯೇಸು ಪ್ರಭು ಕ್ಷಮಿಸ್ತಾರಂತೇಳಿ ಈ ಮಾತು ಇರುವುದರಿಂದ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಮತ್ತೆ ಪದೇ ಪದೇ ತಪ್ಪುಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕಡ್ಡಾಯವಾಗಿ ಸಿಕ್ಕ ಮೇಲೆ ಅವರನ್ನು ಕನಿಕರವಿಲ್ಲದೆ ಕೊಂದಾಗಬೇಕು. ಹೊಸ ಒಡಂಬಡಿಕೆಯಲ್ಲಿ ಬದಲಾಗೋದಕ್ಕೆ ಅವಕಾಶ ಕೊಡ್ತಾರೆ. ಖಂಡಿತ ಬದಲಾಗಬೇಕು. ಮತ್ತೆ ಪಾಪವನ್ನು ಮಾಡಿದ್ರೆ ಕಠಿಣವಾದ ತೀರ್ಪಿರುತ್ತೆ. ದೇವರು ಕ್ಷಮಿಸ್ತಾ ಇದ್ದಾರಂತೇಳಿ ಪದೇ ಪದೇ ಪಾಪ ಮಾಡ್ಕೊಂಡು ಹೋದರೆ ಕಠಿಣವಾದ ತೀರ್ಪು ನಡೆಯುತ್ತೆ. ಗೊತ್ತಿದ್ದು ಮತ್ತೆ ತಪ್ಪು ಮಾಡಿದ್ರೆ ಕಠಿಣವಾದ ಶಿಕ್ಷೆ ನಡೆಯುತ್ತೆ. ಅದು ಬೆಂಕಿ ಕೊಂಡದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಏಕ್ದಮ್ ಕಲ್ಲೆಸೆದು ಕೊಂದಾಕೋದು ಒಂದು ರೀತಿಯಲ್ಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅವರಿಗೆ ಬದುಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ, ಬದಲಾಗೋದಕ್ಕೆ ಸಮಯವನ್ನು ಕೊಡ್ತಾರೆ. ಬದಲಾದರೆ ಅವರಿಗೆ ನಿತ್ಯ ಜೀವ ಸಿಗುತ್ತೆ. ಇಲ್ಲಿ ಬದಲಾವಣೆ ಆಗ್ಲಿಕ್ಕೋಸ್ಕರವಾಗಿ ದೇವ್ರಿಗೆ ಕ್ಷಮೆ ಕೊಡ್ತಾರೆ. ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗಿ ಕಠಿಣ ಶಿಕ್ಷೆ ಇರುತ್ತೆ. ಅದನ್ನು ನಾವು ಎಚ್ಚರಿಕೆಯಿಂದ, ಇದು ಕೃಪೆ ಕಾಲದಲ್ಲಿ ಇದ್ರೂ ನಾವು ಎಚ್ಚರಿಕೆಯನ್ನು ತಪ್ಪಾಗಿಲ್ಲ. ಖಂಡಿತ ಅಣ್ಣ, ತುಂಬ ಒಳ್ಳೆಯದಣ್ಣ. ಒಳ್ಳೆಯ ಒಂದು ಉತ್ತರವನ್ನು ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ಅಣ್ಣ, ಇನ್ನೊಂದು ಕ್ವಶನ್ ಅಣ್ಣ. ಹೊಸ ಒಡಂಬಡಿಕೆಯಲ್ಲಿ ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳಿದ ಮಾತಿನ ಅರ್ಥ ಏನಣ್ಣ? ಹಾಗಿದ್ರೆ ಒಂದ್ಸರಿ ಓದಿ ಮಾದಿನಿ. ಓಕೆ ಅಣ್ಣ. ಮತ್ತೇನು ಬರೆದ ಸುವಾರ್ತೆ 5:17. ಓದಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವನ್ನೆಲ್ಲ ಏರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಸಾಕು. ಇದರಲ್ಲಿ ಪ್ರಶ್ನೆ ಏನಮ್ಮ? ಇದರಲ್ಲಿ ಅಣ್ಣ, ಯೇಸು ಸ್ವಾಮಿ ಇದರಲ್ಲಿ ಹೇಳ್ತಾರಲ್ವ, ನಾನು ಧರ್ಮಶಾಸ್ತ್ರ ನೆರವೇರ್ಸಕ್ಕೆ ಬಂದಿದ್ದೀನಿ
ನೆರವೇರ್ಸಕ್ಕೆ ಬಂದಿದ್ದೀನಿ, ತೆಗೆದು ಹಾಕ್ಲಿಕ್ಕೆ ಹೌದು, ಬಂದಿಲ್ಲ ಅಂತ ವಚನಗಳನ್ನು ಹೇಳಿದಾರಲ್ಲ. ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ ಬಂದಿಲ್ಲ ಅಂತ. ನೆನೆಸಬೇಡಿರಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ, ನೆರವೇರಿಸುವುದಕ್ಕೆ ನಾನು ಬಂದಿಲ್ಲ. ಅದೇ ಅಣ್ಣ ಡೌಟು ಏನಂತ ಹೇಳಿದ್ರೆ, ಅವರು ನಾನು ನೆರವೇರ್ಸಕ್ಕೆ ಬಂದಿದ್ದೀನಿ, ತೆಗೆದು ಹಾಕಕ್ಕೆ ಬಂದಿಲ್ಲ ಅಂತಾರಲ್ಲ. ಹಾಗಿದ್ರೆ ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಆಜ್ಞೆಗಳು ಕೆಲವೊಂದು ನಾವು ಇಲ್ಲಿ ಬಿಡ್ತಾ ಇದ್ದೀವಲ್ಲ ಹೊಸ ಒಡಂಬಡಿಕೆಯಲ್ಲಿ, ಅದು ಕನ್ಫ್ಯೂಸಣ. ಓಕೆ, ಇವಾಗ ನೋಡಿಮ್ಮ, ಹಳೆ ಒಡಂಬಡಿಕೆಯಲ್ಲಿ ಒಂದು ದೊಡ್ಡ ಆಜ್ಞೆ ಇರುತ್ತೆ, ಪೂರ್ಣ ಹೃದಯದಿಂದ. ನೋಡಿದ್ವಿ, ಹೌದು. ಇದು ಹಳೆ ಒಡಂಬಡಿಕೆಯಲ್ಲಿ ಇದೆಯಾ? ಇದೆ. ಯಾರಾದ್ರೂ ನೆರವೇರಿಸಿದಾರ? ಯಾರಿಗೂ ಆಗಲ್ಲ ಪೂರ್ತಿಯಾಗಿ. ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಯಾರಾದ್ರೂ ನೆರವೇರಿಸಿದಾರ? ಯೇಸು ಸ್ವಾಮಿ ಮಾತ್ರನೇ ನೆರವೇರಿಸಿ. ಹೊಸ ಒಡಂಬಡಿಕೆಯಲ್ಲಿ ಇವ್ರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಅದನ್ನು ನೆರವೇರಿಸಿಲ್ಲ. ಪ್ರತಿಯೊಬ್ಬರು ಪಾಪ. ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ತಂದೆಯಾದ ದೇವರನ್ನು ಪ್ರೀತಿಸಿದವರು ಅಂತ. ಓಕೆಮ್ಮ. ಎರಡನೇದಾಗಿ ಪ್ರಾಮುಖ್ಯವಾದದ್ದು ಅಂದರೆ ಈ ಲೋಕಕ್ಕೆ ಒಂದು ಪ್ರಾಮುಖ್ಯವಾದಂಥ ಒಂದು ಸಂದೇಶ ಕೊಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಕೆಲವು ಆಜ್ಞೆಗಳಿದೆಯಲ್ವಾ, ಈ ಎಲ್ಲ ಆಜ್ಞೆಗಳಲ್ಲಿ ಪ್ರಾಮುಖ್ಯವಾದದ್ದು ಏನಪ್ಪ ಅಂತಂದರೆ, ದೇವರು ಪರಿಶುದ್ಧರು, ಹೌದು, ದೇವರ ಮಕ್ಕಳಾಗಿರುವಂಥ ನಾವು ಕೂಡ ಪರಿಶುದ್ಧರಾಗಿರಬೇಕೆನ್ನುವಂಥದ್ದು ಮುಖ್ಯವಾದಂಥ ಉದ್ದೇಶ. ಅದಕ್ಕೆ ಕೆಲವು ಆಜ್ಞೆಗಳು ಕೊಟ್ಟಿರ್ತಾರೆ. ಹೌದು. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ದೇವರನ್ನ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು. ಅದು ಯಾರು ಪ್ರೀತಿಸಿದ್ದಾರೆ? ಯೇಸು ಕ್ರಿಸ್ತ. ಎರಡನೇದಾಗಿ ಪರಿಶುದ್ಧರಾಗಿ ಬದುಕಬೇಕು. ಯಾರು ಬದುಕಿದ್ದಾರೆ? ಲೋಕದಲ್ಲಿ ಯಾರು ಆಗಲ್ಲ, ಹೌದಲ್ವಾ? ಅಂದರೆ ಪರಿಶುದ್ಧನಾಗಿ ಬದುಕಿದವ್ರು ಯಾರಾದ್ರೂ ಕಾಣ್ತೀವ? ಯೇಸು ಸ್ವಾಮಿ. ಕೊನೆ ಪಕ್ಷದಲ್ಲಿ ಮೋಶೆ ಕೂಡ ಕೆಲವು ವಿಷಯದಲ್ಲಿ ಮಿಸ್ ಆಗ್ತಾರೆ, ಹೌದಲ್ವಾ? ಹೌದು. ಮೋಶೆ, ಸಮುವೇಲ್ ಪ್ರವಾದಿ, ಇನ್ನು ಕೆಲವರು ಪ್ರವಾದಿಗಳಿರ್ತಾರೆ. ಅಷ್ಟೇ ಯಾಕೆ, ದಾವೀದನು ಕೂಡ ಅಷ್ಟೇ. ಅಂದರೆ ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದವರೇ. ಖಂಡಿತ. ಪರಿಶುದ್ಧನಾಗಿ, ಇವಾಗ ಹಳೆ ಒಡಂಬಡಿಕೆ, ನಾನು ಪರಿಶುದ್ಧನು, ನನ್ನ ಮಕ್ಕಳಾಗಿರುವಂಥ ನೀವು ಕೂಡ ಪರಿಶುದ್ಧರಾಗಿರ್ಬೇಕಂತ ಹೇಳ್ತಾರೆ, ಹೇಳಲ್ವಾ? ಹೌದು, ಹೇಳಿದ್ದಾರೆ. ಸಂಪೂರ್ಣವಾಗಿ ಎಲ್ಲಿ ನೋಡ್ತೀವಿ? ಯಾರಲ್ಲಿ ನೆರವೇರುತ್ತೆ ಅದು? ಯೇಸು ಕ್ರಿಸ್ತರಲ್ಲಿ ನೆರವೇರುತ್ತೆ. ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನಿನ್ನ ತಂದೆಯಾದ ದೇವರನ್ನು ಯೆಹೋವನನ್ನು ಪ್ರೀತಿಸಬೇಕಂತೇಳಿ ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ತಂದೆ ಅಂತ ಹೇಳ್ತಾರೆ. ಇದು ಯಾರ ಮೂಲಕ ನೆರವೇರುತ್ತೆ? ಯೇಸು ಕ್ರಿಸ್ತರ ಮೂಲಕ ನೆರವೇರುತ್ತೆ, ಹೌದಲ್ವಾ? ಎರಡನೇದಾಗಿ ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಂಥ ಪ್ರವಾದನೆಗಳು, ಆದಿಕಾಂಡ ಮೊದಲುಗೊಂಡು ಮಲಾಕಿವರೆಗೆ ಪ್ರವಾದನೆಗಳಿದೆ, ಹೌದಲ್ವಾ? ಆ ಪ್ರವಾದನೆಗಳನ್ನು ನಾನು ತೆಗೆದಾಕಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ. ಅರ್ಥ ಏನಮ್ಮ? ನೆರವೇರಿದೆ ಅಂದರೆ ಅಲ್ಲಿಂದ ಆದಿಕಾಂಡ ಮೊದಲುಗೊಂಡು ನೋಡುವಾಗ ಮಲಾಕಿ ಗ್ರಂಥದವರೆಗೆ ಅನೇಕ ಪ್ರವಾದನೆ ವಚನಗಳು ಯೇಸು ಕ್ರಿಸ್ತರನ್ನು ಕುರಿತು ಬರೆಯಲ್ಪಟ್ಟಿದೆ. ಮತ್ತು ಯೇಸು ಪ್ರಭು ನೆರವೇರಿಸಿದಾರ ಇಲ್ವಾ? ನೆರವೇರಿಸಿದ್ದಾರೆ. ಜನದ ವಿಷಯದಲ್ಲಿ, ಜೀವಿತ ವಿಷಯದಲ್ಲಿ, ಪ್ರಯಾಣದ ವಿಷಯದಲ್ಲಿ, ಊಟದ ವಿಷಯದಲ್ಲಿ, ಪ್ರತಿ ವಿಷಯದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಪ್ರವಾದನೆ ಬರೆಯಲ್ಪಟ್ಟಿದೆ. ಆಮೇಲೆ ಜಯ ಒಂದು ವಿಷಯದಲ್ಲಿ ಪ್ರಾರಂಭದಲ್ಲಿ ನೋಡ್ತೀವಿ, ಆದಿಕಾಂಡದಲ್ಲಿ ಸೈತಾನನ ತಲೆಯನ್ನು ಜಜ್ಜುವಂಥ ವ್ಯಕ್ತಿ ಸ್ತ್ರೀ ಗರ್ಭದಿಂದ ಬರ್ತಾರೆ. ಹೌದು. ಅಬ್ರಾಮನ ವಂಶದಲ್ಲಿ, ಇಲ್ಲಾಂದರೆ ಯೂದ ಗೋತ್ರದಲ್ಲಿ ಕನ್ನಿಕೆ ಮೂಲಕ ಅನೇಕ ಪ್ರವಾದನೆಗಳಿದೆ ಅಂತಿಲ್ವಂತೀರ? ಖಂಡಿತ. ಆಮೇಲೆ ಮರಣ ಹೇಗೆ ಹೊಂದುತ್ತಾನೆ ಅನ್ನುವಂಥ ಅದು ಕೂಡ ಇದೆಯಾ? ಮರಣ ಹೇಗೆ ಹೊಂದುತ್ತಾನೆ ಎನ್ನುವಂಥದ್ದು, ಪುನರುತ್ಥಾನ ಹೊಂದುತ್ತಾನೆ ಎನ್ನುವಂಥದ್ದು ಕೂಡ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ಇದೆ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಏನೇನು ಬರೆಯಲ್ಪಟ್ಟಿದೆಯೋ ಎಲ್ಲ ವಚನಗಳನ್ನು ಅವ್ರು ನೆರವೇರಿಸ್ತಾರೆ, ಹೌದಲ್ವ? ನೆರವೇರಿಸಿದ ಮೇಲೆ ಏನಾಗುತ್ತೆ? ರದ್ದು ಮಾಡ್ತಾರೆ. ನೆರವೇರಿಸಿದ ಮೇಲೆ ಏನಾಗುತ್ತಂದರೆ ಅದನ್ನು ತೆಗೆದಾರೆ. ಇವು ಬಂದಿದ್ದು ಅಂದರೆ ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಬಂದಿದ್ದು ನೆರವೇರಿಸೋದಕ್ಕೆ. ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನ ಹೊಂದಿದ ಮೇಲೆ ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ, ಹೊಸ ಆಜ್ಞೆ. ಇವಾಗ ಹಳೆ ಒಡಂಬಡಿಕೆ ಇವೆಲ್ಲ ಬೇಡ. ಯಾವುದು ಬೇಡ? ಆಜ್ಞೆಗಳು, ಕೆಲವೊಂದು ಆಜ್ಞೆಗಳು. ಸುನ್ನತಿ ಕಾರ್ಯಕ್ರಮ ಬೇಡ, ಆಮೇಲೆ ದಶಮ ಭಾಗ ಕಾರ್ಯಕ್ರಮ ಬೇಡ, ಬಲಿ ಬೇಡ, ಆಮೇಲೆ ಬಲಿ ಕಾರ್ಯಕ್ರಮ ಬೇಡ, ಆಮೇಲೆ ಏನೇನು ಕೆಲವು ಇರುತ್ತಲ್ಲ, ಕ್ಷಮೆ, ಇವೆಲ್ಲ ಕೂಡ ತೆಗೆದಾಕಿ ಅದ್ಭುತವಾದಂಥ, ಶ್ರೇಷ್ಠವಾದಂಥ, ಸರ್ವೋತ್ತಮವಾದಂಥ ಜ್ಞಾನವನ್ನು ದೇವರು ಯೇಸು ಕ್ರಿಸ್ತರ ಮೂಲಕ ಕೊಡ್ತಾರೆ. ಇದರ ಅರ್ಥ
ಈ ವಾಕ್ಯದ ಅರ್ಥ ಅಂದರೆ ನಾನು ಎಲ್ಲವನ್ನು ಶಾಸ್ತ್ರದಲ್ಲಿ ಬರೆದಿದ್ದ ಎಲ್ಲ ವಾಕ್ಯಗಳನ್ನು ನೆರವೇರಿಸಿದ್ದೀನಿ, ಪ್ರವಾದಿಗಳ ಅವ್ರ ಬಗ್ಗೆ ಏನೇನು ಬರೆಯಲ್ಪಟ್ಟಿದೆ ಎಲ್ಲ ನೆರವೇರಿದೆ. ಸಂಪೂರ್ಣವಾಗಿ ಈ ಲೋಕದಲ್ಲಿ ಪರಿಶುದ್ಧನಾಗಿ ಬದುಕಬೇಕು ಒಬ್ಬ ಮನುಷ್ಯ. ಓಕೆ. ಪರಿಶುದ್ಧನ ಮುಖ್ಯ ಉದ್ದೇಶ, ಏನೇನು ಆಜ್ಞೆಗಳು ಕೊಟ್ಟಿದ್ದವರು ಮುಖ್ಯ ಉದ್ದೇಶ ಏನು ಹೇಳಿಮ್ಮ? ಪರಿಶುದ್ಧತೆ. ಪರಿಶುದ್ಧರಾಗಿ ಬದುಕಬೇಕು. ನಾನು ಪರಿಶುದ್ಧನು, ನನ್ನ ಮಕ್ಕಳಾಗಿರುವಂಥ ನೀವು ಪರಿಶುದ್ಧರಾಗಿರ್ಬೇಕಂತ ದೇವರು ಹೇಳಿದ್ದಾರೆ. ಹೌದು ಹೌದು. ಅದ್ರಿಗೋಸ್ಕರನೇ ಈ ಬಲಿಗಳು ಕೊಟ್ಟಿದ್ದಾರೆ, ಅದ್ರಿಗೋಸ್ಕರನೇ ಸಬ್ಬತ್ತು ದಿನ, ಅದ್ರಿಗೋಸ್ಕರನೇ ಈ ಕಾಣಿಕೆ. ಹೌದಲ್ವಾ? ಹೌದಣ್ಣ. ಒಂದೇ ಮಾತಿನಲ್ಲಿ ಯೇಸು ಕ್ರಿಸ್ತರು ಪರಿಶುದ್ಧರಾಗಿ ಬದುಕಿದ್ದಾರೆ, ಬದುಕಿಲ್ವ? ಬದುಕಿದ್ದಾರೆ. ಪರಿಶುದ್ಧನಾಗಿ. ಎರಡನೇದಾಗಿ ಬಲಿಯಾಗಿದ್ದಾರೆ. ಒಂದೇ ಸಲ ಬಲಿ ಸಮರ್ಪಣೆ ಆಗಿದೆ. ಇದು ಬಲಿ ಆದಮೇಲೆ ಆಮೇಲೆ ಏನು ಮಾಡ್ತಾರೆ? ಇವೆಲ್ಲ ಬೇಡ ಅಂತೇಳಿ ತೆಗೆದಾಕ್ಬಿಡ್ತಾರೆ. ನೋಡಿ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞವನ್ನು ಸಮರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷವೂ ಪಾಪಗಳ ಜ್ಞಾಪಕ ಉಂಟಾಗುವುದುಂಟು. ಹೋರಿಗಳ ಮತ್ತು ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿ ಅಂತ ಹೇಳ್ತಾರೆ. ಅಂದರೆ ಈ ಯಜ್ಞಗಳು ನೈವೇದ್ಯಗಳ ಮೂಲಕ ದೇವರ ಚಿತ್ತ ನೆರವೇರಲ್ಲ, ಪಾಪ ಪರಿಹಾರವೂ ಆಗಲ್ಲ, ಸಿದ್ಧಿಗೆ ಬರೋದಿಲ್ಲ, ಪರಿಪೂರ್ಣವಾಗಲ್ಲ. ಪರಿಪೂರ್ಣ ಆಗಬೇಕಾದ್ರೆ ಪ್ರಭು ಬರಬೇಕು, ಪರಿಶುದ್ಧರಾಗಿ ಬದುಕಬೇಕು, ಅದನ್ನು ನೆರವೇರಿಸಬೇಕು, ಸಿಲ್ಬೆ ಮರಣ ಹೊಂದಬೇಕು, ಒಂದು ಸಮಾಧಿ ಮಾಡಲ್ಪಟ್ಟು 3ನೇ ದಿನದಿಂದ ಎದ್ದು ಬರಬೇಕು, ಆಮೇಲೆ ಹೊಸ ಒಡಂಬಡಿಕೆ ಕೊಡಬೇಕು. ಅದು ನಡೆಯುತ್ತೆ. ಹಳೆ ಒಡಂಬಡಿಕೆ ಒಂದು ಛಾಯಾರೂಪ, ಮುಂಬರುವ ಛಾಯಾರೂಪ. ಯೇಸು ಕ್ರಿಸ್ತರು ಅದು ಪರಿಪೂರ್ಣ ಯೇಸು ಕ್ರಿಸ್ತರು ಅಂದರೆ ಯೇಸು ಕ್ರಿಸ್ತರ ಮುಂದೆ ಬರುವುದನ್ನು ಹಳೆ ಒಡಂಬಡಿಕೆಯಲ್ಲಿ ನಮಗೆ ಈ ಬಲಿ ಅದನ್ನೆಲ್ಲ ತೋರಿಸಿದಾರಲ್ಲ ಅಣ್ಣ. ಖಂಡಿತವಾಗಿ ಇದು ಎಷ್ಟು ಸಾರಾಂಶ ಇದೆ ಅಣ್ಣ ಅದರ ಒಳಗೆ. ನಮಗೆ ಅದು ಡೀಪ್ ಅರ್ಥ ಆಗಿಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ಹಳೆ ಒಡಂಬಡಿಕೆ ಅರ್ಥ ಆಗಿಲ್ಲ ಅಂದರೆ ನಮಗೆ ಹೊಸ ಒಡಂಬಡಿಕೆ ಅರ್ಥ ಮಾಡೋಕ್ಕಾಗಲ್ಲ. ಅಂದರೆ ಪರಿಪೂರ್ಣ ಜ್ಞಾನಕ್ಕೆ ಹೋಗ್ಬೇಕಂದ್ರೆ ನಮಗೆ ಹಳೆ ಒಡಂಬಡಿಕೆ ಫೌಂಡೇಶನ್ ಆಗಿ ಬೇಕೇ ಬೇಕು. ಯಾಕಂದರೆ ಇವು ನೋಡಿ, ಅವರು ಯೇಸು ಕ್ರಿಸ್ತರು ಮರಣ ಹೊಂದುತ್ತಾರೆ, ಸಿಲುಬೆ ಮರಣ ಹೊಂದುತ್ತಾರೆ. ಓಕೆ. ಪರಿಶುದ್ಧನಾದಂಥ ಈತನು, ದೈವಕುಮಾರನಾದಂಥ ಈತನು ಯಾಕೆ ಹೊಂದಬೇಕಾಗಿತ್ತು ಅಲ್ವಾ? ಅವೆಲ್ಲ ಪ್ರಶ್ನೆಗಳು ಬರುತ್ತೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಹಳೆ ಒಡಂಬಡಿಕೆ ನಮ್ಗೆ ಗೊತ್ತಿರಬೇಕು. ಖಂಡಿತ ನಿಜವಾಗೂ ಅಣ್ಣ ಈ ವಾಕ್ಯದ ಅರ್ಥ ಖಂಡಿತವಾಗಿ ಒಳ್ಳೆ ರೀತಿಯಿಂದ ತಿಳಿಸ್ಕೊಟ್ಟಿದ್ರಣ್ಣ. ಧನ್ಯವಾದಗಳಣ್ಣ. ಅದೇ ರೀತಿ ಕೊನೆಯದಾಗಿ ಅಣ್ಣ, ನೀವು ಈ ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ಬಗ್ಗೆದಲ್ಲಿ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಣ್ಣ? ವೀಕ್ಷಕರಿಗೆ ನಾನು ಬಯಸೋದಷ್ಟೇ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಎಲ್ಲ ಓದಬೇಕು. ಎಲ್ಲದರಲ್ಲಿ ಜ್ಞಾನ ಇದೆ, ದೇವರ ಜ್ಞಾನ ಇದೆ, ದೇವರ ಮನಸ್ಸಿದೆ, ದೇವರ ಉದ್ದೇಶ ಇದೆ. ನಂತರ ಹೊಸ ಒಡಂಬಡಿಕೆಯಲ್ಲಿ ಪರಿಪೂರ್ಣವಾದಂಥ ಜ್ಞಾನ ಇರುತ್ತೆ. ಈ ಪರಿಪೂರ್ಣವಾದಂಥ ಜ್ಞಾನವನ್ನು ನಾವು ತಿಳ್ಕೊಂಡು, ಈ ಒಂದು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ಬರು ನಾವು ತಿಳಿಸ್ಕೊಡ್ಬೇಕು. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು, ನಾವು ವಿಧೇಯರಾಗಬೇಕು, ದೇವರಿಗೆ ಒಳಪಟ್ಟು ಜೀವಿಸಬೇಕು. ಆನಂತರ ಇಂಥ ಮಾತುಗಳನ್ನು ಇನ್ನೊಬ್ಬರಿಗೆ ನಾವು ತಿಳಿಸ್ಕೊಡ್ಬೇಕು. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಪ್ರತಿನಿತ್ಯ ಓದ್ತಾನೆ ಇರಬೇಕು. ಎಷ್ಟು ಕೈಲಾಗುತ್ತೋ ಅಷ್ಟು ಓದಬೇಕು, ಅರ್ಥ ಮಾಡಿಕೊಡ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಕೆಲವು ವಿಷಯಗಳಿದೆ ಅಂದರೆ ಪಾಲಿಸುವಂಥದ್ದು. ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆ ಲಿಂಕ್ ಇರುತ್ತೆ. ಓಕೆಮಾ? ಅದನ್ನು ನಾವು ಖಂಡಿತವಾಗಿ ನಾವು ಪಾಲಿಸಬೇಕು. ಎರಡನೇದಾಗಿ ಅನೇಕರಿಗೆ ನಾವು ಈ ಒಂದು ಜ್ಞಾನವನ್ನು ನಾವು ಪರಿಚಯ ಮಾಡಬೇಕು. ಓಕೆ ಅಣ್ಣ, ನಿಜವಾಗೂ ಅಣ್ಣ ತುಂಬ ಹೃದಯದ ಧನ್ಯವಾದಗಳಣ್ಣ. ಅನೇಕರಿಗೆ ಈ ಗೊಂದಲ ಇತ್ತು, ತುಂಬ ಜನ ಈ ಕ್ವಶನ್ ಕೇಳಿದ್ದಾರೆ.
ನಾವು ಕೃಪೆ ಇದ್ದಿದ್ದರಿಂದ ಹಳೆ ಒಡಂಬಡಿಕೆ ನಾವು ಓದಬೇಕು. ಅದು ಏನಕ್ಕಾಗಿ ನಮಗೆ ಬೈಬಲಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಒಟ್ಟಿಟ್ಕೊಂಡಿದ್ದೀವಿ, ಅದು ಬೇಕಾ ನಮಗೆ, ಅದರ ಅವಶ್ಯಕತೆ ಇದೆಯಾ ಅಂತ ಕ್ವಶನ್ ಕೇಳಿದ್ದಾರೆ. ಅವರಿಗೆಲ್ಲರಿಗೂ ನೀವು ಈಗ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನಿಜವಾಗೂ ವೀಕ್ಷಕರಿಗೆ ಇದು ಸಮಾಧಾನವಾದ ಒಂದು ಉತ್ತರ ಅಂತ ನಾನು ಅಂದ್ಕೊತೀನಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ. ಇದ್ರ ಮೂಲಕ ನಾನು ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡೂ ತುಂಬ ಪ್ರಾಮುಖ್ಯವಾಗಿದ್ದು, ಅದಕ್ಕೋಸ್ಕರನೇ ದೇವರು 66 ಪುಸ್ತಕಗಳನ್ನು ಉಳ್ಳ ಒಂದು ಗ್ರಂಥವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಒಂದನ್ನು ಬಿಟ್ಟರೂ ಸಹ ನಮಗೆ ಬೈಬಲ್ ಅರ್ಥ ಆಗಲ್ಲ. ಒಂದು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಎಲ್ಲ ಪುಸ್ತಕಗಳನ್ನು ನಾವು ಓದಿದಾಗ ಮಾತ್ರ ನಮಗೆ ಈ ಬೈಬಲ್ ಕ್ಲೀನಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ಅಣ್ಣವ್ರ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗಿಯೂ ಹಳೆ ಒಡಂಬಡಿಕೆ ಓದೋದ್ರಿಂದ ದೇವರ ಮನಸ್ಸು ಏನು ಅನ್ನೋದು ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಪಾಪದ ಬಗ್ಗೆ ಪರಿಜ್ಞಾನ ಸಿಗುತ್ತೆ. ಹೊಸ ಒಡಂಬಡಿಕೆ ಓದೋದ್ರಿಂದ ನಮಗೆ ಕೃಪೆಯ ಕಾಲದಲ್ಲಿ ನಾವಿದ್ದೀವಿ, ದೇವರ ಪ್ರೀತಿ ಅರ್ಥ ಆಗುತ್ತೆ, ದೇವರು ಕ್ಷಮಿಸುವನಾಗಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಇನ್ನೂ ಹೆಚ್ಚಾಗಿ ದೇವರ ಪ್ರೀತಿಯಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡನ್ನೂ ಓದೋಣ, ಎರಡನ್ನೂ ಕಲಿಯೋಣ. ಮತ್ತು ನಾವು ಯಾವ ಆಜ್ಞೆಗಳನ್ನು ಪಾಲಿಸಬೇಕನ್ನೋದನ್ನು ಹುಡುಕಿ ಮತ್ತು ವಾಕ್ಯವನ್ನು ಪರಿಶೀಲಿಸಿ ನಾವು ತಿಳಿದುಕೊಂಡು ಅದನ್ನು ಪಾಲಿಸೋಣ ಅಂತ ಹೇಳ್ತಾ, ಒಳ್ಳೆಯ ಸಂದೇಶವನ್ನು ಇವತ್ತು ನಮಗೆ ಪಾಸ್ಟ್ರ್ ಮೂಲಕವಾಗಿ ಸಿಕ್ಕಿದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ನೀವೆಲ್ಲ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿಮ್ಮಲ್ಲಿ ಇನ್ನೂ ಏನಾದರೂ ಸಂದೇಹಗಳು ಬಂದಾಗ, ಓದುವಾಗ ಏನಾದರೂ ಸಂದೇಹ ಬಂದರೆ ಖಂಡಿತವಾಗಿ ನಿಮ್ಮ ಪ್ರಶ್ನೆಯನ್ನು ಈ ಕೆಳಕಂಡ ನಂಬರಿಗೆ ನೀವು ದಯಮಾಡಿ ಟೈಪ್ ಮಾಡಿ ಕಳಿಸಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಅದಕ್ಕೆ ನಿಮಗೆ ಉತ್ತರವನ್ನು ತಿಳಿಸುತ್ತೇವೆ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಅದೇ ರೀತಿಯಾಗಿ ಇತರರಿಗೆ ಶೇರ್ ಮಾಡುವ ಮೂಲಕವಾಗಿ ಕ್ರಿಸ್ತನ ಸುವಾರ್ತೆಯಲ್ಲಿ ಪಾಲುಗಾರರಾಗಿ ಅಂತ ಹೇಳುತ್ತಾ, ನಾವು ಕೊನೆಯದಾಗಿ ಸೇವಕರ ಮೂಲಕವಾಗಿ ಪ್ರಾರ್ಥನೆ ಮಾಡಿಸಿಕೊಂಡು ಈ ಒಂದು ವೇದಿಕೆಯನ್ನು ಮುಗಿಸೋಣ. ವಂದನೆಗಳನ್ನ. ಪ್ರೇಕ್ಷಕರಿಗೋಸ್ಕರವಾಗಿ ಮತ್ತು ಎಲ್ಲ ಆತ್ಮೀಯರಿಗೋಸ್ಕರವಾಗಿ ಪ್ರಾರ್ಥನೆಯೊಂದಿಗೆ ಈ ಒಂದು ಸಂಚಿಕೆ ಮುಗಿಸ್ಬೇಕಂತ ಕೇಳ್ಕೊತೀನಿ ಅಣ್ಣ. ಎಲ್ಲರ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಹೌದು ತಂದೆ, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ವಚನಗಳು, ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ವಚನಗಳನ್ನು ಪರಿಶೋಧನೆ ಮಾಡುವಾಗ ಯಾವುದನ್ನು ಧ್ಯಾನಿಸಬೇಕು, ಯಾವುದನ್ನು ಪಾಲಿಸಬೇಕು, ಯಾವುದನ್ನು ತಿಳ್ಕೊಳ್ಬೇಕಾ ಬೇಡವಾ, ಅಗತ್ಯ ಇದೆಯಾ ಇಲ್ವಾ ಅಂತೇಳಿ ಈ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳಿದೆ ತಂದೆಯ ದೇವರೇ. ನಮ್ಮ ಮೂಲಕ ನೀವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ, ಪವಿತ್ರಾತ್ಮರ ಸಹಾಯದ ಮೂಲಕ ಮಾತನಾಡಿದ್ದೀರಿ ತಂದೆ, ಉತ್ತರವನ್ನು ಕೊಟ್ಟಿದ್ದೀರಿ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಾವು ಏನೂ ಅಲ್ಲ ತಂದೆ, ಸುಮ್ಮನೆ ನಿಮ್ಮ ಪಾದದ ಬಳಿಯಲ್ಲಿ ಕೂತ್ಕೊಂಡಿದ್ದೀವಿ, ಆದರೆ ನಮ್ಮ ಮೂಲಕ ನೀವು ಮಾತನಾಡ್ತಾ ಇದ್ದೀರಾ. ನಮ್ಮ ಬಾಯಿಗೆ ತುಟಿ, ನಮ್ಮ ಬಾಯಿಗೆ ನೀವಿದ್ದು ನಿಮ್ಮ ವಾಕ್ಯದ ಮೂಲಕ ನೀವು ಮಾತಾಡಿಸ್ತಾ ಇದ್ದೀರಾ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯ ದೇವರೇ. ಅವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ಪ್ರತಿನಿತ್ಯ ಬೆಳಗ್ಗೆ ಗೂಗಲ್ ಮೀಟ್ ಮೂಲಕ ಅನೇಕರನ್ನು ಸೇರಿಸಿ ಅನೇಕರಿಗೆ ಸುವಾರ್ತೆಯನ್ನು ತಲುಪಿಸುವಂಥ ಮಕ್ಕಳನ್ನು ಕೂಡ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಆಮೆನ್. ಧನ್ಯವಾದಗಳು. ವಂದನೆಗಳು.